ಸೆಕೆಂಡಿನಲ್ಲಿ ನಾವೆಲ್ಲ ಹೃದಯರಾಮನ ಹತ್ತಿರ ಹೃದಯವನ್ನು ಜೋಡಿಸುವಂತೆ ಹೃದಯರಾಮನ ಹತ್ತಿರ ಹೃದಯವನ್ನು ಜೋಡಿಸಿ ಜ್ಞಾನ ಸೂರ್ಯನನ್ನು ಟಚ್ ಮಾಡ್ತಾ ಇದ್ದೇವೆ. ಸೆಕೆಂಡಿನಲ್ಲಿ ಅಶರೀರಿಗಳಾಗಿ ಜ್ಯೋತಿರ ಬಿಂದುಗಳಾಗಿ ಜ್ಞಾನ ಸೂರ್ಯನಿಂದ ಪವರ್ಫುಲ್ ಕರೆಂಟನ್ನು ಪಡೆದು ಯೋಗ ಘನಿ ಅನುಭವ ಮಾಡುತ್ತಾ ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗಿ ಸೆಕೆಂಡಿನಲ್ಲಿ ಮುಕ್ತಿಧಾಮದಿಂದ ಜೀವನ ಮುಕ್ತಿಯನ್ನು ಪಡೆದಿದೆ. ಆತ್ಮ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಅವತರಿಸಿದ್ದೇನೆ. ಆದಿ ದೇವತಾ ಸ್ವರೂಪದಲ್ಲಿ ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನ. ಪ್ರಾಕ್ಟಿಕಲ್ ಆಗಿ ಯಾರೆಲ್ಲ ಅನುಭವ ಮಾಡಬಲ್ಲಿರಿ ಮುಕ್ತಿ, ಜೀವನ್ ಮುಕ್ತಿ. ಸೆಕೆಂಡಿನಲ್ಲಿ ಪರಮಧಾಮ, ಮುಕ್ತಿಧಾಮ. ಸೆಕೆಂಡಿನಲ್ಲಿ ಜೀವನ ಮುಕ್ತಿ, ಸುಖಧಾಮ, ಸ್ವರ್ಗ, ವೈಕುಂಠ, ಸತ್ಯುಗ. ಸ್ವಯಮನ್ನು ನಾನು ಆತ್ಮ ಪರಮಧಾಮದಿಂದ ಅವತರಿಸಿರುವ ಆತ್ಮ ಎಂದು ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡ್ತಾ ಇದ್ದೇವೆ. ಸತ್ಯದಲ್ಲಿ, ಸತ್ಯಯುಗದಲ್ಲಿ, ವೈಕುಂಠದಲ್ಲಿ, ಆದಿದೇವತಾ ಸ್ವರೂಪದಲ್ಲಿ ಇಡೀ ಅರ್ಧಕಲ್ಪ ಸುಖವೇ ಸುಖ. ಸರ್ವಗುಣ ಸಂಪನ್ನನಾಗಿದ್ದೇನೆ, ಮರ್ಯಾದಾ ಪುರುಷೋತ್ತಮನಾಗಿದ್ದೇನೆ, ಸಂಪೂರ್ಣ ನಿರ್ವಿಕಾರಿಯಾಗಿದ್ದೇನೆ. ಸುತಪ್ರಧಾನ ಪ್ರಕೃತಿ, ಆದಿದೇವತಾ ಸ್ವರೂಪದಿಂದ ಮಧ್ಯದಲ್ಲಿ ಪೂಜ್ಯ ಸ್ವರೂಪದ ಅನುಭವ ಮಾಡ್ತಾ ಇದ್ದೇವೆ. ಮಧ್ಯದಲ್ಲಿ ಪೂಜ್ಯ ಸ್ವರೂಪ ಮಂದಿರದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿರುವ ವಿಘ್ನ ವಿನಾಶಕ ಗಣೇಶ್, ಮಹಾವೀರ್ ಹನುಮಾನ್, ಮಹಾಲಕ್ಷ್ಮಿ, ಮಾ ಸರಸ್ವತಿ, ಇಷ್ಟದೇವ ಸ್ವರೂಪದಲ್ಲಿ ಪೂಜಿಸಲ್ಪಡ್ತಾ ಇದ್ದೇವೆ. ದರ್ಶನೀಯ ಮೂರ್ತಿಗಳಾಗಿದ್ದೇವೆ. ಅರ್ಥಾತ್ ನಮ್ಮೆಲ್ಲರ ಸುಂದರವಾದ ಮಂದಿರಗಳಿದೆ. ಮಂದಿರದ ಒಳಗಡೆ ಜಡಮೂರ್ತಿಯ ರೂಪದಲ್ಲಿ ಪೂಜಿಸಲ್ಪಡ್ತಾ ಇದ್ದೇವೆ. ನಮ್ಮ ದರ್ಶನಕ್ಕಾಗಿ ಸಾವಿರಾರು ಭಕ್ತಾತ್ಮಗಳು ಬರ್ತಾ ಇದ್ದಾರೆ. ಎಲ್ಲ ಭಕ್ತ ಆತ್ಮರುಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇರುವ ಪೂಜ್ಯ ಸ್ವರೂಪ ನನಾತ್ಮ. ಪೂಜ್ಯನಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ವಯಮನ್ನ ಸಂಗಮದ ಸ್ಥೂಲ ಮನೆಯಲ್ಲಿ ನೋಡ್ತಾ ಇದ್ದೇನೆ. ಮಧುಬನದ ಪಾಂಡವ ಭವನದ ಹಿಸ್ಟರಿ ಹಾಲಿನಲ್ಲಿ ಮಮ್ಮ ಬ್ರಹ್ಮಬಾಬಾ ಇಮರ್ಜ್ ಆಗಿದ್ದಾರೆ. ಶಕ್ತಿ ಕಿರಣಗಳನ್ನು ನಾವೆಲ್ಲ ಮಕ್ಕಳಿಗೆ ಶಕ್ತಿಶಾಲಿ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಸಮೀಪಕ್ಕೆ ಕರೀತಾ ಇದ್ದಾರೆ. ಮಮ್ಮ ಅವರ ಆಶೀರ್ವಾದದ ಹಸ್ತದಿಂದ ನಾವೆಲ್ಲ ಮಕ್ಕಳ ಮಸ್ತಕಕ್ಕೆ ಟಚ್ ಮಾಡ್ತಾ ತಿಲಕವನ್ನು ಹಚ್ತಾ ಇದ್ದಾರೆ. ತಿಲಕವನ್ನು ಪಡಿತಾ ಇದ್ದೇವೆ. ಬ್ರಹ್ಮ ಬಾಬಾ ಪವರ್ಫುಲ್ ಕರೆಂಟನ್ನು ಕೊಡ್ತಾ ಇದ್ದಾರೆ. ತಿಲಕ ಪ್ಲಸ್ ಕರೆಂಟ್ ಎರಡನ್ನು ಪಡೆಯುತ್ತಾ ನಿಧಾನವಾಗಿ ಹಿಸ್ಟ್ರಿ ಹಾಲಿನಿಂದ ಹೊರಗಡೆ ಶಾಂತಿ ಸ್ತಂಭದ ಹತ್ರ ಬಂದಿದ್ದೇವೆ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತುತ್ತಾ ಇನ್ನಷ್ಟು ಶಕ್ತಿಶಾಲಿ ಅನುಭವ ಮಾಡುತ್ತಾ ನಿಧಾನವಾಗಿ ಬಾಪ್ ದಾದಾರವರ ಕಮರಾದಲ್ಲಿ ಕುಳಿತುಕೊಂಡಿದ್ದೇವೆ. ಎದುರುಗಡೆ ಬಾಪ್ ದಾದಾ, ನಿರಂತರ ನಯನದಿಂದ ಕರೆಂಟ್. ಹೃದಯರಾಮ, ಹೃದಯೇಶ್ವರ ಎಲ್ಲ ಮಕ್ಕಳ ಹೃದಯದ ಭಾರವನ್ನು
ಸ್ವೀಕಾರ ಮಾಡಲಿಕ್ಕೆ ಕುಳಿತಿದ್ದಾರೆ. ನಾವೆಲ್ಲರೂ ಹೃದಯದ ಮಾತುಗಳನ್ನು, ಹೃದಯದ ಭಾರವನ್ನು ಈಶ್ವರನಿಗೆ ಅರ್ಪಣೆ ಮಾಡುತ್ತಿದ್ದೇವೆ ಬಾಪ್ದಾದಾರವರ ಕಮರದಲ್ಲಿ. ಹಾಗಾದರೆ ಈ ಚಾನ್ಸ್ ಸಂಘಟಿತ ರೂಪದಲ್ಲಿ ಸಿಗ್ತದೆ. ಚಾನ್ಸ್ ಸಿಕ್ಕಾಗ ಹೃದಯದ ಭಾರವನ್ನು ಈಶ್ವರನಿಗೆ ಅರ್ಪಣೆ ಮಾಡಿಬಿಡಬೇಕು. ಮಾಡ್ತಾ ಇದ್ದೀವಾ? ಯಾವುದೇ ಕ್ವಶ್ಚನ್ ಇರಲಿ, ಯಾವುದೇ ಟೆನ್ಷನ್ ಇರಲಿ, ಯಾವುದೇ ಹೊರೆ ಅನ್ನಿಸ್ತಾ ಇರಲಿ, ಎಂತಹದೇ ಮಾತಿರಲಿ, ಹೃದಯಾಳದ ಮಾತು, ಪರ್ಸನಲ್ ಪ್ರೈವೇಟ್ ಮಾತುಗಳಿರಲಿ, ಎಲ್ಲ ಮಾತುಗಳನ್ನು ಹೃದಯರಾಮನಿಗೆ ಅರ್ಪಣೆ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರೋದು ಒಳ್ಳೆಯದಕ್ಕೆ. ಪರಮಾತ್ಮ ಗ್ಯಾರಂಟಿ. ಶ್ರೀಮತದಂತೆ ನಡೆಯಿರಿ ಮಕ್ಕಳೇ. ಹೃದಯದ ಭಾರವನ್ನು ನನಗೆ ಅರ್ಪಣೆ ಮಾಡಿ ಸಾಕು. ನಿಮ್ಮ ಜವಾಬ್ದಾರಿ ನನ್ನದು. ನಿಶ್ಚಯ ಬುದ್ಧಿ ವಿಜಯಂತಿ ರತ್ನಗಳೇ ಎನ್ನುತ್ತಿದ್ದಾರೆ ಬಾಬರವರು. ನಿಶ್ಚಯ ಇಟ್ಕೊಳ್ರಿ, ಧೈರ್ಯದ ಒಂದು ಹೆಜ್ಜೆ ಇಡ್ರಿ. 1000 ಅಲ್ಲ, 10,000 ಅಲ್ಲ, ಲಕ್ಷ ಅಲ್ಲ, 10 ಲಕ್ಷವಲ್ಲ, ಕೋಟಿ ಅಲ್ಲ, 10 ಕೋಟಿ ಅಲ್ಲ, ಅಬ್ಜಲ್ಲ, ಕಬ್ಜಲ್ಲ, ನೀಲಲ್ಲ, ಪದಮದಷ್ಟು ಹೆಜ್ಜೆಯನ್ನು ನಾನು ನಡೆಸ್ತೀನಿ ಮಕ್ಕಳೇ. ನಾನು ಸ್ವತಃ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಸೃಷ್ಟಿಯ ರಚಯಿತ ನಾನು, ಪರಮಾತ್ಮ ನಾನು, ಈಶ್ವರ ನಾನು, ಅಲ್ಲ ನಾನು ನಿನ್ನನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ಹೃದಯದ ಭಾರವನ್ನು ನನಗೆ ಅರ್ಪಣೆ ಮಾಡು ಅಂದ ತಕ್ಷಣ ಅರ್ಪಣೆ ಮಾಡಿ ಆದರೂ ನೋಡು ಎನ್ನುತ್ತಿದ್ದಾರೆ ಬಾಪ್ದಾದ. ಹಾಗಾದರೂ ಇಷ್ಟೆಲ್ಲ ಹೇಳ್ತಾ ಇರುವಾಗಲೂ ಕೂಡ ನಾವು ಹೃದಯದಲ್ಲೇ ಇಟ್ಟುಕೊಂಡು ಕೊರಗುವುದರ ಬದಲಾಗಿ ಹೃದಯ ರಾಮನ ಬಳಿ ಹೇಳಿಕೊಳ್ತಾ ಇದ್ದೀವಿ. ಹೃದಯದ ಎಲ್ಲ ಸಂಕಲ್ಪಗಳನ್ನು ಅಪ್ಪಾಜಿ ಹೀಗೆ ಮಾಡೋರಿದ್ದೀವಿ. ಅಪ್ಪಾಜಿ ಆ ಕೆಲಸದಲ್ಲಿ ಅಡೆತಡೆಗಳು ಜಾಸ್ತಿ, ಅಪ್ಪಾಜಿ ಶ್ರೀಮತದಲ್ಲಿ ಏರುಪೇರು ಜಾಸ್ತಿ. ಪರಮಾತ್ಮ ಎಲ್ಲ ಭಾರ ಬೇಕಾದಿರಲಿ, ಸ್ಥೂಲವಿರಲಿ, ಲೌಕಿಕ ಇರಲಿ, ಅಲೌಕಿಕ ಇರಲಿ, ಎಂತಹದ್ದೇ ಮಾತುಗಳು ಹೃದಯದಲ್ಲಿ ಏನೇ ಇರಲಿ, ಎಂತಹದ್ದೇ ಮಾತಿರಲಿ, ಯಾವುದು ಭಾರ ಅನ್ನಿಸ್ತಾ ಇದೆ ಅದನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಯಾವುದು ಟೆನ್ಷನ್ ಕೊಡ್ತಾ ಇದೆ, ಅಟೆನ್ಷನ್ ಬದಲಾಗಿ ಟೆನ್ಷನ್ ಕೊಡ್ತಾ ಎಲ್ಲವನ್ನು ಅರ್ಪಣೆ. ಮಕ್ಕಳು ಟೆನ್ಷನ್ ಇರ್ತದೆ, ಮೊಮ್ಮಕ್ಕಳು ಟೆನ್ಷನ್ ಇರ್ತದೆ, ಮನೆಯಲ್ಲಿ ಅತ್ತೆ ಸೊಸೆ ಟೆನ್ಷನ್ ಇರ್ತದೆ, ಅಣ್ಣ ಅತ್ತಿಗೆ ಟೆನ್ಷನ್ ಇರ್ತದೆ. ಎಲ್ಲ ತರಹದ ಮಾತುಗಳನ್ನು ಈಶ್ವರನ ಅರ್ಪಣೆ ಮಾಡ್ತಾ ಇದ್ದೇವೆ. ಸಂಪೂರ್ಣ ಸಮರ್ಪಣೆ ಅರ್ಪಣೆ ಮಾಡಿದ್ವಾ? ಎಲ್ಲರೂ ಮಾಡ್ತಾ ಇದ್ದೀವಾ? ಪಕ್ಕ ಹೃದಯಾಳದಿಂದ ಹೃದಯೇಶ್ವರನಿಗೆ ಹೃದಯದ ಮಾತುಗಳನ್ನು ಅರ್ಪಿಸುತ್ತಿದ್ದೇನೆ ನನ್ನ ಆತ್ಮ. ಎಂಥದ್ದೇ ಮಾತಿರಲಿ ಅದು ಎಲ್ಲವನ್ನ ಅರ್ಪಿಸಿ ಹಗೂರರಾಗುತ್ತಿದ್ದೇವೆ. ಶಾರೀರಿಕ ತೊಂದರೆ ಇರ್ಬೋದು, ರೋಗಗಳಿರ್ಬೋದು, ಬೇಜಾರಿರ್ಬೋದು, ಹೃದಯ ವಿಧೀರ್ಣ ಆಗಿರ್ಬೋದು, ಯಾವುದೋ ಮ್ಯಾಟ್ರಲ್ಲಿ ಯಾರೋ ಬೈದಿರ್ಬೋದು, ಬೇಜಾರಾಗಿರ್ಬೋದು, ನೋವನ್ನು ಅನುಭವಿಸ್ತಿರ್ಬೋದು, ಕಷ್ಟಪಡ್ತಿರ್ಬೋದು. ಎಲ್ಲ ತರಹದ ಮಾತುಗಳನ್ನು ಈಶ್ವರನಿಗೆ ಅರ್ಪಣೆ ಮಾಡುವಂತಹ ಸಮಯ. ಡೈರೆಕ್ಟ್ ಪರಮಾತ್ಮ ಈ ಸಮಯವನ್ನು ಸಿಕ್ಕವರಿಗೆಲ್ಲ ಕೊಡುವುದಿಲ್ಲ. ಈ ಚಾನ್ಸನ್ನು ತನ್ನ ಮಕ್ಕಳಿಗೆ ಮಾತ್ರ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಅರ್ಪಣೆ ಮಾಡುವಂತಹ ಸಮಯ. ಅರ್ಪಿಸಿ ಬಿಟ್ಟಿದ್ದೇವೆ ಎಲ್ಲ ಮಾತುಗಳು. ನೀನೇ ನೋಡ್ಕೊಳ್ತಾ ಇದೆಯಾ? ನಿಂದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವನದು. ನಂಬಿಕೆ ಇದ್ದವರು ಮಾತ್ರ ಕೊಡಲಿಕ್ಕೆ ಸಾಧ್ಯ. ಆ ನಂಬಿಕೆ ಉಳ್ಳವರು ನಾವಾಗಿದ್ದೇವೆ, ಕೊಡ್ತಾ ಇದ್ದೀವಿ ಎಲ್ಲವನ್ನು. ಬಿಸ್ನೆಸ್ ಟೆನ್ಷನ್ ಇರಲಿ, ಜಾಬ್ ಟೆನ್ಷನ್ ಇರಲಿ, ಎಜುಕೇಷನ್ ಟೆನ್ಷನ್ ಇರಲಿ, ಎಂಥದ್ದೇ ಟೆನ್ಷನ್ ಇರಲಿ, ಎಂಥದ್ದೇ ಬೇಜಾರಿರಲಿ, ಎಂಥದ್ದೇ ಹೃದಯವನ್ನು ತಿನ್ನುವಂತಹ ಸಮಸ್ಯೆ ಇರಲಿ, ಶಾರೀರಿಕ ರೋಗಗಳಿರಲಿ, ಎಲ್ಲ ತರಹದ ಮಾತುಗಳನ್ನು ಈಶ್ವರನಿಗೆ ಅರ್ಪಣೆ ಮಾಡ್ತಾ ಹಗೂರರಾಗಿಬಿಟ್ಟಿದ್ದೇನೆ. ನನ್ನ ಹೃದಯದ ಮಾತನ್ನು ಕೇಳಲಿಕ್ಕೆ ಡೈರೆಕ್ಟ್ ಪರಮಾತ್ಮ ಬರುತ್ತಿರುವಾಗ ಅಲ್ಲಿ ಇಲ್ಲಿ ಯಾಕೆ? ಈಶ್ವರನ ಸಮ್ಮುಖದಲ್ಲೇ ಅರ್ಪಣೆ, ಸಂಪೂರ್ಣ ಸಮರ್ಪಣೆ ಮಾಡಿ ಈಶ್ವರನಿಗೆ ಧನ್ಯವಾದ ಹೇಳ್ತಾ ಹಗೂರತೆಯ ಅನುಭವ ಮಾಡುತ್ತಾ ನಾನು ಆತ್ಮ ಕುಟೀರಕ್ಕೆ ಬರ್ತಾ ಇದ್ದೇನೆ. ಕುಟೀರದಲ್ಲಿ ರೂಹರಿಹಾನ್ ಬ್ರಹ್ಮ ಬಾಬಾ ಅವರ ಭೃಕುಟಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ, ಕುಟೀರದಲ್ಲಿ
ಮೊದಲನೇ ಪಾಠ ಪಕ್ಕಾ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತರ್ತಾ ಇದ್ದೇನೆ. ನಾನಾತ್ಮ ನಾನಾತ್ಮ ನಾನಾತ್ಮ, ಜ್ಯೋತಿ 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 ಜ್ಯೋತಿ. ಆತ್ಮಿಕ ತಪಸ್ಸನ್ನು ಮಾಡುತ್ತಾ 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 ನಾನಾತ್ಮ ಬ್ರಾಹ್ಮಣನಿಂದ ಫರಿಸ್ತಾಗಿದ್ದೇನೆ. ಸೂಕ್ಷ್ಮ ಶರೀರದ ಲೈಟ್, ಆತ್ಮದ ಲೈಟ್, ಡಬಲ್ ಲೈಟ್ ಫರಿಸ್ತಾಗಿ ಹಗೂರತೆ ಅನುಭವ ಮಾಡುತ್ತೆ. ಉಮಂಗ ಉತ್ಸಾಹದ ಪಂಕಗಳನ್ನು ಹೊಂದುತ್ತಾ ಹಾಡುತ್ತಾ ಹಾರುತ್ತಾ ಆಕಾಶದತ್ತ ಹೊರಟಿದ್ದೇನೆ. ಫರಿಸ್ತಾ ನಾನು, ಪರಮಾತ್ಮ ಫರಿಸ್ತಾ ನಾನು. ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ಪಾರು ಮಾಡುತ್ತಾ ಸೂಕ್ಷ್ಮ ವತನವನ್ನು ತಲುಪುತ್ತಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಫರಿಸ್ತಾ ಆಗಿ ನಾವೆಲ್ಲ ಫರಿಸ್ತೆಗಳು ಅವ್ಯಕ್ತ ವತನದಲ್ಲಿ ಬಂದು ನಿಂತಿರುವ ಸಮಯ. ಸೆಕೆಂಡಿನಲ್ಲಿ ನಾವೆಲ್ಲ ಫರಿಸ್ತೆಗಳ ಬಾದಶಾ ಬ್ರಹ್ಮ ಬಾಬಾ ಇಮರ್ಜ್ ಆಗಿ ಮುಗುಳ್ನಗುತ್ತಿದ್ದಾರೆ. ಲಾಡಲೆ ಪ್ಯಾರೆ ಪ್ಯಾರೆ ಮಿಟಿ 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 ಬಚ್ಚೆ ಅವೋ ಎನ್ನುತ್ತಿದ್ದಾರೆ. ಸೆಕೆಂಡಿನಲ್ಲಿ ಪರಮಧಾಮದಿಂದ ಜ್ಞಾನ ಸೂರ್ಯನಾದ ಈಶ್ವರನು ಪರಮಾತ್ಮನು ಬ್ರಹ್ಮಾಂಡವನ್ನು ಬಿಟ್ಟು ಬರುತ್ತಿದ್ದಾರೆ. ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇವೆ. ಹೊಳೆವ ಬ್ರಹ್ಮಾಂಡವನ್ನು ಬಿಟ್ಟು ಜ್ಞಾನ ಸೂರ್ಯ ಶಿವಬಾಬಾ ಜಗಮಗಿ ಸುಪ್ತ ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ಬಾಬರವರ ಭೃಕುಟಿಯ ಮಧ್ಯದಲ್ಲಿ ಬಂದು ಪ್ರವೇಶ ಮಾಡುತ್ತಿರುವ ದೃಶ್ಯ ಕಣ್ಣಿಗೆ ಕಟ್ಟಿದೆ, ದಿವ್ಯ ನೇತ್ರಕ್ಕೆ ಕಟ್ಟಿದೆ. ಪ್ರಾಕ್ಟಿಕಲ್ ಅನುಭವ ಮಾಡ್ತಾ ಮುಗುಳ್ನಗ್ತಾ ಇದ್ದೀನಿ. ಎಷ್ಟೊಂದು ಪ್ರಕಾಶತೆ, ಪರಮಾತ್ಮ ಪ್ರಕಾಶತೆ. ಬಾಪ್ ದಾದಾರವರೇ ನನ್ನ ಸಮ್ಮುಖದಲ್ಲಿ ಬಂದು ನಿಂತಿದ್ದಾರೆ. ಬಾಪ್ ದಾದಾ ಮುಗುಳು ನಗುತ್ಸ ಪ್ರತಿಯೊಂದು ಮಗುವಿನ ತಲೆಯ ಮೇಲೆ ಅವರ ವರದಾನಿ ಹಸ್ತವನ್ನಿಟ್ಟು ಮೇರೆ ಲಾಡಲೆ ಮೀಠೆ 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 ಸಿಕ್ಕಿಲ್ಲದೆ ಬಚ್ಚೆ ಸಿಕ್ಕಿಲ್ಲದೆ ಬಚ್ಚೆ ಸದಾ ಸಫಲತಾ ಮೂರತ್ ಆತ್ಮ ಭವ, ನಿರೋಗಿ ಆತ್ಮ ಭವ, ನಿಶ್ಚಿಂತ ಚಕ್ರವರ್ತಿ ಆತ್ಮ ಭವ, ಯೋಗಿ ಭವ, ಪವಿತ್ರ ಭವ ಎಂಬ ವರದಾನವನ್ನು ಕೊಡುತ್ತೆ ಬಾಪ್ ದಾದಾರವರು. ನಾವೆಲ್ಲ ಫರಿಸ್ತೆಗಳನ್ನು ಎತ್ತರದ ಬೆಟ್ಟದ ಮೇಲೆ, ಬಂಗಾರದ ಬೆಟ್ಟದ ಮೇಲೆ ಗೋಲ್ಡನ್ ಹಾಲ್ ಇದೆ, ಬಂಗಾರದ ಹಾಲ್ ಇದೆ. ಡೈಮಂಡ್ ಹಾಲ್ ಹೇಗೆ, ಹಾಗೆ ಬಂಗಾರದ ಹಾಲ್ ಇದೆ. ಆ ಹಾಲ್ನ ಒಳಗಡೆ ನಾವೆಲ್ಲ ಮಕ್ಕಳನ್ನು ಕರೆದುಕೊಂಡು ನಾವೆಲ್ಲ ಮಕ್ಕಳನ್ನು ಕೂರಿಸ್ತಾ ಇದ್ದಾರೆ. ತಾವು ಸ್ಟೇಜ್ ಮೇಲೆ ವಿರಾಜಮಾನರಾಗ್ತಾ ಇದ್ದಾರೆ. ವಿರಾಜಮಾನರಾದ ಸೆಕೆಂಡಿನಲ್ಲಿ ಎಲ್ಲ ದಾದಿಯರು ಪೂರ್ವಜಾತ್ಮರು ಸ್ಟೇಜ್ ಮೇಲೆ ಬಾಪ್ ದಾದಾರವರ ಹಿಂದೆ ಕುಳಿತಿದ್ದಾರೆ. ಬಾಪ್ ದಾದಾರವರು ತಮ್ಮ ಛತ್ರ ಛಾಯೆಯಲ್ಲಿ ನಾವೆಲ್ಲ ಮಕ್ಕಳನ್ನು ಕೂರಿಸಿದ್ದಾರೆ. ನಾವೆಲ್ಲ ಮಕ್ಕಳು ನಿರಂತರ ಬಾಪ್ ದಾದಾರವರ ನಯನಗಳಲ್ಲಿ ನೋಡುತ್ತಿದ್ದೇವೆ. ದಿವ್ಯ ನೇತ್ರದಿಂದ ನಿರಂತರ ಪರಮಾತ್ಮ ನಯನದಿಂದ ಕರೆಂಟನ್ನು ಪಡೆದುಕೊಳ್ಳುತ್ತಿದ್ದೇನೆ. ಪವರ್ಫುಲ್ ಕರೆಂಟ್, ಏಕಾಗ್ರಚಿತ್ ಏಕ ರಸ ಸ್ಥಿತಿಯಲ್ಲಿದ್ದೇನೆ. ಮನ್ಮನಾಭವಸ್ಥೆಯಲ್ಲಿದ್ದೇನೆ. ಬಾಪ್ ದಾದಾರವರನ್ನೇ ನೋಡುತ್ತಿದ್ದೇನೆ. ಬಾಪ್ ದಾದಾ ಮುಗುಳ್ನಗುತ್ತಿದ್ದಾರೆ. ಬಾಪ್ ದಾದಾ ಮುಗುಳ್ನಗುತ್ತಿದ್ದಾರೆ.
ನಾವೆಲ್ಲ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಗುವನ್ನು ನೋಡ್ತಾ ಬಾಬಾ ನಿಶ್ಚಯ ಬುದ್ಧಿ ವಿಜಯಿ ರತ್ನೋಂ ಕಿ ನಿಶಾನಿಯ. ನಿಶ್ಚಯ ಬುದ್ಧಿ ಮಕ್ಕಳೇ ಇರ್ತಿರಲ್ವ, ನಿಶ್ಚಯ ಬುದ್ಧಿ ವಿಜಯ್ ರತ್ನಗಳಿರ್ತಿರಲ್ಲ, ಅವರ ಒಂದು ಸಂಕೇತಗಳು ಗುರುತುಗಳು ಹೇಗೆ ಅಂತ ಹೇಳ್ತಾರೆ ಬಾಬರವರು. ಬೇಫಿಕರ್ ಬಾದಶಾ ಬನಾನೆ ವಾಲೆ, ಮಾಯಾ ಕೆ तूफानों से पार ले जाने वाले बाप दादा अपने निश्चय बुद्धि विजयी रत्नों प्रति बोल रहे हैं. ಹಾಗಾದರೆ ನಾವೆಲ್ಲರೂ ಏನಾದ್ವಿ? ನಿಶ್ಚಯ ಬುದ್ಧಿ ವಿಜಯಂತಿ ವಿಜಯಿ ರತ್ನಗಳು ನಮ್ಮ ಪ್ರತಿ ಪರಮಾತ್ಮ ಹೇಳ್ತಾ ಇದ್ದಾರೆ. ನಿಶ್ಚಿಂತ ಚಕ್ರವರ್ತಿಗಳನ್ನು ಮಾಡುವಂತಹ ಮಾಯ ಬಿರುಗಾಳಿಯಿಂದ ಪಾರ್ ಸಪರೇಟ್ ಅಂದರೆ ಅದರಿಂದ ಎಸ್ಕೇಪ್ ಪಾರು ಮಾಡುವಂತಹ ಬಾಪ್ ದಾದಾ ತನ್ನ ನಿಶ್ಚಯ ಬುದ್ಧಿ ವಿಜಯಿ ರತ್ನಗಳನ್ನು ನೋಡ್ತಾ ಹೇಳ್ತಾ ಇದ್ದಾರೆ. ವಿಜಯಿ ರತ್ನಗಳು ಹೌದಾ? ಬಾಬಾ ಹೇಳ್ತಿದ್ರೆ ಡೆಫಿನೆಟ್ಲಿ ಹೌದು. ಒಳ್ಳೆ ಬುದ್ಧಿ ಕ್ಲಿಯರ್ ಇಲ್ಲ ಆದರೂ ಕೂಡ ಪರಮಾತ್ಮ ಹೇಳ್ತಿದ್ರೆ ಅದಕ್ಕೆ ಹಾಜಿ ಇರಬೇಕಲ್ವ ನಾವು. ವಿಜಯ ರತ್ನಗಳೇ ಹೌದು. ನಾವು ಶಕ್ತಿಯುಕ್ತವಾಗಿ ಒಂದೊಂದು ಪಾಯಿಂಟನ್ನು ಶಸ್ತ್ರದ ರೂಪದಲ್ಲಿ ಸ್ವೀಕರಿಸ್ತಾ ಇದ್ದೇವೆ. आज बाप दादा अपने चारों ओर के निश्चय बुद्धि विजयी बच्चों को देख रहे हैं. ನಿಶ್ಚಯ ಬುದ್ಧಿ ಯಾರಿಗಿದೆ? ವಿಜಯ ನಮ್ಮದೇ. ನಾವು ಗೆಲ್ತೇವೆ, ಗೆಲ್ತೇವೆ, ಗೆಲ್ಲೋರು ನಾವೇ. ನಮ್ಮನ್ನು ಬಿಟ್ಟು ಬೇರೆ ಯಾರು ಗೆಲ್ಲೋರು ಇಲ್ಲವೇ ಇಲ್ಲ. ಕಲ್ಪದಿಂದ ನಾನೇ ಗೆದ್ದಿದ್ದೆ, ವಿಜಯಿಯಾಗಿದ್ದೆ, ಇವಾಗಲೂ ನಾನೇ ಗೆಲ್ಲೋನಿದ್ದೇನೆ. ನಿಶ್ಚಯ ಬೇಕು. ಅದಕ್ಕೆ ಪರಮಾತ್ಮ ಇವತ್ತು ನಿಶ್ಚಯ ಬುದ್ಧಿ ವಿಜಯಿ ಮಕ್ಕಳನ್ನು ನೋಡ್ತಾ ಇದ್ದಾರೆ ವತನದಲ್ಲಿ. ಹರ್ ಏಕ್ ಬಚ್ಚೆ ಕೆ ನಿಶ್ಚಯ ಕಿ ನಿಶಾನಿಯಾ ದೇಖ್ ರಹೆ ಹೈ. ಪ್ರತಿಯೊಂದು ಮಗುವಿನ ನಿಶ್ಚಯದ ಸಂಕೇತ ಗುರುತುಗಳನ್ನು ನೋಡ್ತಾ ಇದ್ದಾರೆ, ಚಿಹ್ನೆಗಳನ್ನು ನೋಡ್ತಾ ಇದ್ದಾರೆ. ನಿಶ್ಚಯಕ್ಕೆ ವಿಶೇಷ ನಿಶಾನಿಯ, ನಿಶ್ಚಯದ ವಿಶೇಷ ಗುರುತುಗಳೇನು, ಚಿಹ್ನೆಗಳೇನು, ಏನೇನು ನಿಶ್ಚಯ ಇದೆ ಅನ್ನೋದಕ್ಕೆ ಚಿಹ್ನೆಗಳೇನು? ನಿಜವಾಗ್ಲೂ ನಿಶ್ಚಯ ಇದೆಯಾ? ನಿಶ್ಚಯ ಇದ್ದವರು ಹೇಗಿರ್ತಾರೆ ಅನ್ನೋದನ್ನು ಬಾಬಾ ಹೇಳ್ತಾ ಇದ್ದಾರೆ ಇವತ್ತು. ನಿಶ್ಚಯ ಇದ್ದವ್ರು ಹೇಗಿರ್ತೀವಿ ಅನ್ನೋದನ್ನು ಬಾಬಾ ಹೇಳ್ತಾ ಇದ್ದಾರೆ. ಯಾರಿಗೆಲ್ಲ ನಿಶ್ಚಯ ಇದೆ ಬಾಬಾ? ಇಲ್ಲಿ ನಮ್ಮಷ್ಟಕ್ಕೆ ನಮಗೆ ಕನ್ನಡಿ ಕೊಡ್ತಾರೆ, ಜ್ಞಾನ ಕನ್ನಡಿ ಕೊಟ್ಟು ಚೆಕ್ ಮಾಡ್ಕೊ ಎಷ್ಟರ ಮಟ್ಟಿಗೆ ನಿನಗೆ ನಿಶ್ಚಯ ಇದೆ ಮಗು ಅಂತ. ಹಾಗಾದರೆ ನಾವೆಲ್ಲ ಚೆಕ್ ಮಾಡ್ಕೊಳ್ಳಿಕ್ಕೆ ಸಮಯ ಸಿಕ್ಕಿದೆ. ಬಾಬಾ ಚೆಕ್ ಮಾಡಿಸ್ತಾ ಇದ್ದಾರೆ ಸೂಕ್ಷ್ಮವಾಗಿ, ಗುಪ್ತವಾಗಿ ಎಲ್ಲರೂ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಪರಮಾತ್ಮನ ಮೇಲೆ ನಮಗೆ ನಿಶ್ಚಯ ಇದೆ, ಡ್ರಾಮಾದ ಮೇಲೆ ನಿಶ್ಚಯ ಇದೆ, ಸ್ವಯಂನ ಮೇಲೆ ನಿಶ್ಚಯ ಇದೆ, ಪರಿವಾರದ ಮೇಲೆ ನಿಶ್ಚಯ ಇದೆ, ಎಷ್ಟು ಮಟ್ಟಿಗೆ ನಿಶ್ಚಯ ಇದೆ ಚೆಕ್ 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 ನಡೀತಾ ಇದೆ. ನಂಬರ್ 1, ಜೈಸಾ ನಿಶ್ಚಯ ವೈಸಾ ಕರ್ಮ. ವಾಣಿ ಮೇ ಹರ್ ಸಮಯ ಚೆಹರೆ ಪರ್ ರೂಹಾನಿ ನಶಾ ದಿಖಾಯಿ ದೇಗಾ. ನಿಶ್ಚಯ ಯಾರಿಗಿರ್ತದೆ? ನಿಶ್ಚಯ ಯಾರಿಗಿರ್ತದೆ? ಹೇಗೆ ನಿಶ್ಚಯ ಹಾಗೆ ಕರ್ಮ. ನಿಶ್ಚಯದಂತೆ ಕರ್ಮ ಮಾಡ್ತೀವಿ. ವಾಣಿಯಲ್ಲಿ ಪ್ರತಿ ಸಮಯ ಚೆಹರೆಯ ಮೇಲೆ ಆತ್ಮಿಕ ನಶೆ ಕಂಡು ಬರ್ತದೆ. ಆತ್ಮಿಕ ನಶೆ ಕಂಡು ಬರ್ತದೆ. ಸುಜಾತಕ್ಕವರೇ, ನಿಮ್ಮಲ್ಲಿದೆ ನಶೆ. ಬಾಬಾ ನೋಡ್ತಾ ಇದ್ದಾರೆ. ಹರ್ ಕರ್ಮ ಸಂಕಲ್ಪ ಮೇ ವಿಜಯ್ ಸಹಜ ಪ್ರತ್ಯಕ್ಷ ಫಲ ಕೆ ರೂಪ ಮೇ ಅನುಭವ ಹೋಗಿ. ಬಾಬಾ ಏನು ಹೇಳ್ತಿದ್ದಾರೆ? ಪ್ರತಿ ಕರ್ಮ, ಪಾಯಿಂಟ್ ನಂಬರ್ 2ನಲ್ಲಿ ಏನು ಹೇಳ್ತಿದ್ದಾರೆ? ಪ್ರತಿ ಕರ್ಮ, ಪ್ರತಿ ಸಂಕಲ್ಪದಲ್ಲಿ ವಿಜಯ ಸಹಜ ಪ್ರತ್ಯಕ್ಷ ಫಲದ ರೂಪದಲ್ಲಿ ಅನುಭವವಾಗ್ತದೆ. ಪ್ರತಿ ಕರ್ಮ, ಏನೇ ಕರ್ಮ ಮಾಡಿದ್ರು, ಏನೇ ಸಂಕಲ್ಪ ಮಾಡಿದ್ರು ಸಿದ್ಧಿ ಆಗಿಬಿಡ್ತದೆ. ವಿಜಯ ಸಹಜವಾಗಿರ್ತದೆ, ಕಷ್ಟಪಡೋ ಅವಶ್ಯಕತೆ ಇಲ್ಲ. ಯಾರಿಗೆ? ವಿಜಯಿ. ನಿಶ್ಚಯ ಬುದ್ಧಿ ವಿಜಯಿ ರತ್ನಗಳ ಒಂದು ನಿಶಾನಿಯ, ಚಿಹ್ನೆಗಳೇನು, ಗುರುತುಗಳೇನು, ಅವರ ಹಾವಭಾವಗಳೇನು ಅನ್ನುವುದನ್ನು ಬಾಬಾ ಸ್ಪಷ್ಟ ಮಾಡ್ತಾರೆ. ಪ್ರತಿ ಕರ್ಮ ಸಂಕಲ್ಪದಲ್ಲಿ ವಿಜಯ ಸಹಜ ಪ್ರತ್ಯಕ್ಷ ಫಲದ ರೂಪದಲ್ಲಿ ಅನುಭವ ಆಗ್ತದೆ. ಮೆಹನತ್ಗೆ ರೂಪ ಮೇ ನಹಿ, ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಅವರು ಯಾರು ನಿಶ್ಚಯ ಇದೆ. ಹಂಗಾದರೆ ನಾವು ಪರಿಶ್ರಮ ಪಡ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ ಎಲ್ಲೋ ಲೀಕೇಜ್ ಇದೆ. ನಿಶ್ಚಯದ ಮೇಲೆ ನಿಶ್ಚಯ ಇಲ್ಲ, ಪಕ್ಕಾ ನಿಶ್ಚಯ ಇಲ್ಲ ಬಾಬನ ಮೇಲೆ. ಅವಾಗವಾಗ ದಾರಿ ತಪ್ತಿದ್ದೀವಿ, ಭಕ್ತಿ ಮಾರ್ಗ ಹಿಡಿತೀವಿ. ಕಾರಣ ನಿಶ್ಚಯ ಇಲ್ಲ, ಪರ್ಮನೆಂಟ್ ನಿಶ್ಚಯ ಇಲ್ಲ ಅಂತ, ಪಕ್ಕಾ ನಿಶ್ಚಯ ಇಲ್ಲ ಅಂತ ಅರ್ಥ ಆಗ್ತಿದೆ. ಪ್ರತಿ ಕರ್ಮ ಪ್ರತಿ ಸಂಕಲ್ಪದಲ್ಲಿ ವಿಜಯ ಸಹಜವಾಗಿ ಪ್ರತ್ಯಕ್ಷ ಫಲದ ರೂಪದಲ್ಲಿ ಅನುಭವ ಆಗ್ತದೆ, ಪರಿಶ್ರಮದ ರೂಪದಲ್ಲಿ ಇರುವುದಿಲ್ಲ. ಆದರೆ ಪ್ರತ್ಯಕ್ಷ ಫಲ ಮತ್ತು ಅಧಿಕಾರದ ರೂಪದಲ್ಲಿ ವಿಜಯ ಅನುಭವ ಆಗ್ತದೆ. ಪ್ರತ್ಯಕ್ಷ ಫಲ
ಅಧಿಕಾರದ ರೂಪದಲ್ಲಿ ವಿಜಯ ಅನುಭವ ಆಗ್ತದೆ. ವಿಜಯ ನಮ್ಮ ಜನ್ಮ ಸಿದ್ಧ ಅಧಿಕಾರದ ರೂಪದಲ್ಲಿ ವಿಜಯ ಆಗ್ತದೆ. ಏನೋ ಸಂಕಲ್ಪ ಮಾಡಿದ್ರಿ ಇಂತಿಷ್ಟು ದಿನಗಳಂತ ಬಾಬಾ ಸೂಚನೆ ಕೊಡ್ತಾರೆ. ಬಾಬನನ್ನು ನಯನದಲ್ಲಿ ಕೂರಿಸ್ಕೊಂಡು ನಾವು ದಿನನಿತ್ಯ ಅವರ ನಯನದಲ್ಲಿ ನೋಡ್ತಾ ನೋಡ್ತಾ ನೆನಪಿನ ಲಗ್ನಿನಲ್ಲಿ ಮಗ್ನ ಆಗಿದ್ದೇ ಆದರೆ ಅಗ್ನಿ ಸಿಗ್ತದೆ. ಅಗ್ನಿ ಸಿಕ್ಕಾಗ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಸಂಕಲ್ಪದಲ್ಲಿ ವಿಜಯವೇ ವಿಜಯ. ಯಾರಿಗೆ ನಿಶ್ಚಯ ಇದೆ ಅವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅವರಿಗೆ ಪ್ರತ್ಯಕ್ಷ ಫಲ ಅಧಿಕಾರದ ರೂಪದಲ್ಲಿ ವಿಜಯ ಅನುಭವ ಆಗ್ತದೆ. पॉइंट नंबर 3, अपने श्रेष्ठ भाग्य श्रेष्ठ जीवन व और परिवार के संबंध संपर्क द्वारा 1% भी संशय संकल्प मात्र भी नहीं होगा. ಏನು ಹೇಳಿದರು ಬಾಬರವರು ಸಿದ್ಧಲಿಂಗೇಶ್ವರವರೇ? ತಮ್ಮ ಶ್ರೇಷ್ಠ ಭಾಗ್ಯ ಶ್ರೇಷ್ಠ ಜೀವನ ಮತ್ತು ತಂದೆ ಹಾಗೂ ಪರಿವಾರದ ಸಂಬಂಧ ಸಂಪರ್ಕದ ಮುಖಾಂತರ 1% ಕೂಡ ಸಂಶಯ ಸಂಕಲ್ಪ ಮಾತ್ರವೂ ಇರುವುದಿಲ್ಲ. पॉइंट नंबर 4, क्वेश्चन मार्क समाप्त. हर बात में बिंदु बन बिंदु लगाने वाले होंगे. ಯಾರೋ ನಿಶ್ಚಯ ಬುದ್ಧಿ. ಹಾಗಾದರೆ ನಾವೆಲ್ಲ ಬಿಂದು ಆಗಿ ಬಿಂದು ಕ್ವೆಶ್ಚನ್ ಮಾರ್ಕ್ ಕೇಳೋವಂಥವ್ರು ಇದ್ದೀವಿ ಅಂದರೆ ನಾವು ನಿಶ್ಚಯ ಬುದ್ಧಿ ಇನ್ನೂ ಆಗಿಲ್ಲ. ನಾವು ಫುಲ್ ಸ್ಟಾಪ್ ಹಾಕೋರಾಗಿದ್ದೀವಿ. ಬಿಂದು ಆಗಿ ನಿರಾಕಾರ ಸ್ಥಿತಿಯಲ್ಲಿದ್ದು ನಿರಾಕಾರಿಗಳಾಗಿ ಬಿಂದು ಹಾಕುವಂಥವರಾಗಿದ್ದೇ ಆಗಿದ್ದರೆ ಡೆಫಿನೆಟ್ಲಿ ನಾವು ನಿಶ್ಚಯ ಬುದ್ಧಿ ವಿಜಿ ರತ್ನಗಳಾಗಿದ್ದೇವೆ. ಆಗಿದ್ದೀವಾ? ಬಾಬಾ ಯಾವ್ಯಾವ ಮಕ್ಕಳಿಗೆ ವಾಣಿಯಲ್ಲಿ ಟಚಿಂಗ್ ಕೊಡ್ತಾ ಇದ್ದಾರೆ ನೋಡಿ. ನಿಶ್ಚಯ, ಪವರ್ಫುಲ್ ನಿಶ್ಚಯ, ಪರಮಾತ್ಮನ ಪ್ರತಿ ಪರಿವಾರದ ಪ್ರತಿ ನಿಶ್ಚಯ. ಅಂಶ ಮಾತ್ರ ಸಂಶಯದ ಸಂಕಲ್ಪ ಇರಕೂಡದು. ನಿಶ್ಚಯ ಹೇ ಎಲ್ರಿಗೂ. ಕ್ವಶನ್ ಮಾರ್ಕೆ ಸಮಾಪ್ತಿ. ಅದ್ಯಾಕೆ ಹಿಂಗೆ, ಇದ್ಯಾಕೆ ಹಾಗೆ, ಅವ್ರು ಯಾಕೆ ಹಾಗೆ, ಇವ್ರು ಯಾಕೆ ಹಿಂಗೆ, ಇದು ಹಿಂಗಾಗಬಾರ್ದಾಗಿತ್ತು, ಎಲ್ಲ ನನ್ನ ಜೀವನದಲ್ಲೇ ಜಾಸ್ತಿ ಆಗ್ತಾಯಿದ್ದಾವೆ ಎಲ್ಲ ಸಮಸ್ಯೆಗಳು. ಬಾಬಾ ನನ್ನನ್ನು ಮರ್ತೇ ಬಿಟ್ಟಿದ್ದಾರೆ, ನನಗಂತೂ ಏನು ಹೆಲ್ಪೇ ಮಾಡ್ತಾ ಇಲ್ಲ ಬಾಬಾ. ಇಷ್ಟು ಸಮಸ್ಯೆಗಳು ನನಗೆ ಬರ್ತಾ ಇದೆ, ಎಷ್ಟು ಸಮಸ್ಯೆಗಳು, ಇದರಲ್ಲಿ ಏನು ಕಲ್ಯಾಣ ಇದೆ, ಇದರಲ್ಲಿ ಎಂಥ ಕಲ್ಯಾಣ ಇದೆ, ಎಲ್ಲಿ ಕಲ್ಯಾಣ ಇದೆ? ಕ್ವಶನ್ ಮಾರ್ಕ್ ಬರುವುದಿಲ್ಲ. ಯಾರಿಗೆ ನಿಶ್ಚಯವಿದೆ ಪರಮಾತ್ಮನ ಮೇಲೆ, ನಿಶ್ಚಯ ಬುದ್ಧಿ ವಿಜಯ ರಚನೆಗಳೇ ಜಾಗೋ. ಬಾಬಾ ನಮ್ಮೆಲ್ಲರನ್ನ ಜಾಗೃತರನ್ನಾಗಿ ಮಾಡ್ತಾ ಇದ್ದಾರೆ. ನೇಹ ಹಾಕೋರು ಇದ್ದೀರಿ, ಬಾಬಾ ನೋಡ್ತಾ ಇದ್ದಾರೆ. ಕ್ವಶನ್ ಮಾರ್ಕ್ ಸಮಾಪ್ತ. ಹರ್ ಬಾತ್ ಮೇ ಬಿಂದು ಬನ್ ಬಿಂದು ಲಗಾನೆ ವಾಲೆ ಹೋಂಗೆ. निश्चय बुद्धि हर समय अपने को बेफिक्र बादशाह सहज स्वतः अनुभव करेंगे. अर्थात बार बार स्मृति लाने की मेहनत नहीं करनी पड़ेंगी. अर्थ ಆಗ್ತಿದೆಯಾ ನೋಡಿ? ಬೇಫಿಕರ್ ಭಾಷೆ ನಿಶ್ಚಯ ಬುದ್ಧಿ ಪ್ರತಿ ಸಮಯ ತಮ್ಮನ್ನು ನಿಶ್ಚಿಂತ ಚಕ್ರವರ್ತಿ ಸ್ವತಃ ಸಹಜವಾಗಿ ಅನುಭವ ಮಾಡ್ತಾ ಇರ್ತಾರೆ. ಅಂದರೆ ಪದೇ ಪದೇ ಸ್ಮೃತಿಯನ್ನು ತರುವಂಥ ಪರಿಶ್ರಮ ಪಡುವುದಿಲ್ಲ. ಏನು ಸ್ಮೃತಿ? ನಾನಾತ್ಮ ಪರಮಾತ್ಮ, ನಾನಾತ್ಮ ಬಿಂದು ಪರಮಾತ್ಮ ಬಿಂದು. ಇದನ್ನು ಸ್ಮೃತಿ ತರಿಸುವ ಅವಶ್ಯಕತೆ ಇಲ್ಲ. ಬೈ ಡಿಫಾಲ್ಟ್ ಸ್ವತಃ ಯೋಗಿಯಾಗಿರ್ತೀವಿ ನಾವು. ಯಾರು? ನಿಶ್ಚಯ ಬುದ್ಧಿ ವಿಜಯ ರತ್ನಗಳು. ಯೋಗ ಲಗಾನ ಜರೂರತ್ ನೈಯೆ. ಯೋಗವನ್ನು ತೊಡಗಿಸುವ ಅವಶ್ಯಕತೆ ಇರೋ ಸ್ವತಃ ಯೋಗಿ ಇರ್ತೀವಿ ನಾವು. ಸಹಜ ಯೋಗಿ ಇರ್ತೀವಿ, ಪ್ರಾಕ್ಟಿಕಲ್ ಯೋಗಿ ಇರ್ತೀವಿ, ನಿರಂತರ ಯೋಗಿ ಇರ್ತೀವಿ. ಅಂಥವರೇ ನಿಶ್ಚಯ ಬುದ್ಧಿ ವಿಜಯ ರತ್ನಗಳು. ನಾವಾಗಿದ್ದೀವಾ? ಜೀ ಬಾಬಾ ಆಗಿದ್ದೀವಾ? ಜೀ ಬಾಬಾ. ವೆಂಕಟರೆಡ್ಡಿ ಅನ್ನೋರೇ ಆಗಿದ್ದೀರಿ. ನಿಶ್ಚಯ ಬುದ್ಧಿ ವಿಜಯ ರತ್ನ ಆಗಿದ್ದೀವಲ್ವಾ? ಪದೇ ಪದೇ ಸ್ಮೃತಿಯಲ್ಲಿ ತರುವ ಅವಶ್ಯಕತೆನೇ ಪರಿಶ್ರಮನೇ ಇರುವುದಿಲ್ಲ. ಮೈ ಬಾದಶಾಹ ಹೂँ यह कहने की मेहनत नहीं करनी पड़ेगी, लेकिन सदा स्थिति के श्रेष्ठ आसन व सिंहासन पर स्थित है ही है. ಬಾಬಾ ಹೇಳ್ತಿದ್ದಾರೆ, ಬಾದಶಾ ಆಗಿದ್ದೇನೆ, ಚಕ್ರವರ್ತಿ ಆಗಿದ್ದೇನೆ, ಇದರ ಹೇಳುವ ಒಂದು ಪರಿಶ್ರಮ ಇಲ್ಲ.
ಮಾಡಬೇಕಾಗಿಲ್ಲ. ಆದರೆ ಸದಾ ಸ್ಥಿತಿಯ ಶ್ರೇಷ್ಠ ಆಸನ ಮತ್ತು ಸಿಂಹಾಸನದ ಮೇಲೆ ಸ್ಥಿತ ಆಗೇ ಆಗಿದ್ದೀನಿ. ನಾನು ಆಲ್ರೆಡಿ ಸ್ಥಿತ ಆಗೇ ಆಗಿದ್ದೀನಿ. ಯಾವ ಸ್ಮೃತಿ ಸ್ಥಿತ ಆಗಿದ್ದೇನೆ? ನಾನು ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀನಿ ಎಂಬ ಸ್ಮೃತಿ ಸ್ಥಿತವಾಗಿದೆ. ಪ್ರಾಕ್ಟಿಕಲ್ ಆಗಿ ಶ್ರೇಷ್ಠ ಆಸನದಲ್ಲಿ ಕುಳಿತುಕೊಂಡಿದ್ದೀನಿ. ನನ್ನ ಆತ್ಮ ಹೌದು ನಿಶ್ಚಿಂತ ಚಕ್ರವರ್ತಿ ಹೌದು, ನನ್ನ ಆತ್ಮ ನಿಶ್ಚಯ ಬುದ್ಧಿ ವಿಜಯಿ ರಥನ ಹೌದು ಎಂಬ प्रैक्टिकल आसनदल्ली सिंहासनदल्ली स्थितरागिर्तीವಿ. जैसे लौकिक जीवन में कोई भी परिस्थिति प्रमाण स्थिति बनती है, चाहे दुख की चाहे सुख की, उस स्थिति की अनुभूति में स्वतः ही रहते हैं, बार बार मेहनत नहीं करते. मैं सुखी हूँ व मैं दुखी हूँ, बेफिक्र बादशाह की स्थिति का अनुभव स्वतः सहज होता है. अज्ञानी जीवन में परिस्थितियों प्रमाण स्थिति बनती है, लेकिन शक्तिशाली अलौकिक ब्राह्मण जीवन में परिस्थिति प्रमाण स्थिति नहीं बनती, लेकिन बेफिक्र बादशाह की स्थिति वह श्रेष्ठ स्थिति बाप दादा द्वारा प्राप्त हुई नॉलेज की लाइट माइट द्वारा, याद की शक्ति द्वारा, जिसको कहेंगे ज्ञान और योग की शक्तियों का वर्षा बाप द्वारा मिलता है. बच्चे बाप द्वारा मिलता है. बाबा ಏನು ಹೇಳಿದ್ರು ಗೊತ್ತಾ? ನಾನು ಬಾದಶಾ ಆಗಿದ್ದೇನೆ, ಇದನ್ನು ಹೇಳುವಂತಹ ಪರಿಶ್ರಮ ಪಡುವುದಿಲ್ಲ, ಆದರೆ ಸದಾ ಸ್ಥಿತಿಯ ಶ್ರೇಷ್ಠ ಆಸನದ ಮೇಲೆ ಸಿಂಹಾಸನದ ಮೇಲೆ ಸ್ಥಿತರಾಗಿರ್ತೀವಿ. ಯಾರು ನಿಶ್ಚಯ ಬುದ್ಧಿ ವಿಜಯಿ ರತ್ನಗಳು. ಹೇಗೆ ಲೌಕಿಕ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯ ಪ್ರಮಾಣ ಸ್ಥಿತಿ ಆಗ್ತದೆ, ಯಾವುದೇ ಪರಿಸ್ಥಿತಿಯ ಪ್ರಮಾಣ ಸ್ಥಿತಿ ಆಗ್ತದೆ, ಅಯ್ಯೋ ಹಿಂಗಾಯ್ತಲ್ಲ ಅಂತ ಪ್ರಾಕ್ಟಿಕಲ್ ನೋಡಿ ನಾವು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಆಟೋಮೆಟಿಕ್ ನಮ್ಮ ಸ್ಥಿತಿ ಹೆಂಗಿರ್ತದೆ ಅಂದರೆ, ಆ 2 ಅವರಲ್ಲಿ ಏನಾದರೂ ಒಂದು ಶಾಕಿಂಗ್ ನ್ಯೂಸ್ ಕೇಳಿದ ತಕ್ಷಣ ಆ 2 ಅವರ್ ಕಂಪ್ಲೀಟ್ ಅದೇ ಸ್ಥಿತಿ ತಾನೇ ಸ್ವತಃ ಆಗಿರ್ತದೆ. ನೋಡಿ, ನೀವೇನು ಬೇಕು ಅಂತ ಮಾಡ್ಕೊಳ್ಳಲ್ಲ. ಯಾವುದೋ ಒಂದು ನ್ಯೂಸ್ ಕೇಳಿದ್ರಿ ಅಂದ ತಕ್ಷಣ ಏನಾಗ್ತದೆ, ಅದು ಶಾಕಲ್ಲಿ, ಆ ಶಾಕಲ್ಲಿ 2 ಅವರ್ ಇರ್ತೀವಿ. ನಾವು ಇರ್ತೀವೋ ಇಲ್ಲೋ, ಆಟೋಮೆಟಿಕ್ ಸ್ಥಿತಿ ಇರ್ತದೆ. ಅದು ಇರ್ತದೋ ಇಲ್ಲೋ, ಆ ಸ್ಥಿತಿ ಆಟೋಮೆಟಿಕ್ ಇರ್ತದೆ ತಾನೇ. ಲೌಕಿಕದಲ್ಲಿ ಪರಿಸ್ಥಿತಿ ಪ್ರಮಾಣ ಸ್ಥಿತಿ ಆಗಿರ್ತದೆ. ಆದರೆ ಶಕ್ತಿಶಾಲಿ ಅಲೌಕಿಕ ಬ್ರಾಹ್ಮಣ ಜೀವನದಲ್ಲಿ ಪರಿಸ್ಥಿತಿ ಪ್ರಮಾಣ ಸ್ಥಿತಿ ಆಗುವುದಿಲ್ಲ. ಯಾಕೆ? ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿ ಮತ್ತು ಶ್ರೇಷ್ಠ ಸ್ಥಿತಿ ಬಾಪ್ ದಾದಾರವರ ಮುಖಾಂತರ ಪ್ರಾಪ್ತ ಆಗಿರುವಂತಹ ನಾಲೆಜನ್ನ ಲೈಟ್, ಜ್ಞಾನದ ಲೈಟ್ ಮೈಟ್ನ ಮುಖಾಂತರ, ನೆನಪಿನ ಶಕ್ತಿಯ ಮುಖಾಂತರ ಯಾವುದಕ್ಕೆಲ್ಲ ಹೇಳಲಾಗ್ತದೆ? ಜ್ಞಾನ ಮತ್ತು ಯೋಗ ಅಂತಾರೆ. ಈ ಯೋಗದ ಶಕ್ತಿ, ಜ್ಞಾನದ ಶಕ್ತಿ, ಆಸ್ತಿ ತಂದೆಯ ಮುಖಾಂತರ ನಮಗೆ ಸಿಗ್ತದೆ. ಏನು ಹೇಳಿದರು ಬಾಬ್ರವರು? ಮೈ ಸುಖಿ ಹೂ ಮೈ ದುಃಖಿ ಹೂ, बेफिक्र बादशाह की स्थिति का अनुभव स्वतः सहज होता है. ಬೇಫಿಕರ್ ನಿಶ್ಚಿಂತ ಚಕ್ರವರ್ತಿ ಸ್ಥಿತಿ ಏನಿದೆಯಲ್ಲ, ಅದು ಅನುಭವ ಸ್ವತಃ ಸಹಜವಾಗ್ತದೆ. ಯಾರು ನಿಶ್ಚಯವನ್ನು ಹೊಂದಿದ್ದೀವಿ ಪರಮಾತ್ಮನ ಪ್ರತಿ, ಪರಮಾತ್ಮ ಹೇಳುವ ನಾಲೆಜ್ನ ಪ್ರತಿ, ಪರಮಾತ್ಮ ಮಾಡಿಸುವ ಯೋಗದ ಪ್ರತಿ, ಯಾದ್ ನೆನಪಿನ ಪ್ರತಿ ಅಲ್ವಾ, ಆ ಶಕ್ತಿಯ ಪ್ರತಿ. ಅದಕ್ಕೆ ಬಾಬಾ ಏನು ಹೇಳ್ತಿದ್ದಾರೆ? ಪರಿಸ್ಥಿತಿಯ ಪ್ರಮಾಣ ಸ್ಥಿತಿ ಆಗ್ತದೆ. ಬಲೆ ದುಃಖದಾಗಿರ್ಬೋದು ಸುಖದಾಗಿರ್ಬೋದು, ಆ ಸ್ಥಿತಿಯ ಅನುಭೂತಿಯಲ್ಲಿ ಸ್ವತಃ ನಾವಿರ್ತೀವಿ. ಪ್ರಾಕ್ಟಿಕಲ್ಲಾಗಿ ದುಃಖ ಬಂದ್ರೂ ಆ ದುಃಖದ ಸ್ಥಿತಿ ಆಟೋಮೆಟಿಕ್ ಆಗಿರ್ತದೆ 2 ಅವರ್. ಪದೇ ಪದೇ ಅದು ಏನಂದರೆ, ನೀವು ಆ ದುಃಖದಿಂದ ಹೊರಗಡೆ ಬರೋಕ್ಕೆ ಬಂದ್ರೂ ಕೂಡ ಆಗುವುದಿಲ್ಲ. ಹೇಗೆ ಸ್ವತಃ ಆ ಸ್ಥಿತಿ ಆಗಿರ್ತದೆ. ಅಥವಾ ಸುಖ ಇದ್ದಾಗ ಸುಖದ ಒಂದು ಅನುಭವ ಕಂಟಿನ್ಯೂಸ್ ಆಗಿ ಆ ಒಂದು ಗಳಿಗೆ ಏನಾದರೂ ನೀವು ಗುಡ್ ನ್ಯೂಸನ್ನು ಕೇಳಿದಾಗ ಆ ಒಂದು ಸ್ಥಿತಿ ಇರ್ತದಲ್ವ, ಆಟೋಮೆಟಿಕ್ ಆಗಿರ್ತದೆ. ನೋಡಿ, ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತೀವಿ ಒಳೊಳಗೆ ನಾವು. ಈಗ ಯಾರಾದರೂ ಏನಾದರೂ ಒಂದು ನ್ಯೂಸ್ ಕೇಳಿದರೆ, ನೀವೇನೋ ಒಂದು ಅಂದ್ಕೊಂಡಿದ್ರೆ ಆ ಸಂಕಲ್ಪದಲ್ಲಿ ಸಿದ್ಧಿ ಆಯ್ತು ಅಂದರೆ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿರ್ತದೆ ಮನಸ್ಸು ಒಳೊಳಗೆ. ಯಾರೇ ಮಾತಾಡಿಸಿದ್ರು, ಯಾರೇ ಕೋಪದಲ್ಲಿ ಮಾತಾಡಿಸಿದ್ರು ಕೂಡ ಕೂಲಾಗಿ ಅವ್ರ ಜೊತೆ ಮಾತನಾಡ್ತಿರ್ತಾರೆ. ಆ ಸ್ಥಿತಿ ಆಟೋಮೆಟಿಕ್ ಬೈ ಡಿಫಾಲ್ಟ್ ಬರ್ತದೆ. ದುಃಖ ಇದ್ದಾಗ ಕೂಡ ದುಃಖದಲ್ಲೇ ಇರ್ತೀರಿ. ಯಾರು ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ದುಃಖದಲ್ಲೇ ಮಾತಾಡ್ತೀರಿ. ಆ ಸ್ಥಿತಿಯ ಅನುಭೂತಿಯಲ್ಲಿ ಸ್ವತಃ ಇರ್ತೀವಿ. ಪದೇ ಪದೇ ಪರಿಶ್ರಮ ಪಡುವ ಅವಶ್ಯಕತೆ ಬಿಡುವುದಿಲ್ಲ. ನಾನು ಸುಖಿಯಾಗಿದ್ದೀನಿ, ನಾನು ದುಃಖಿ ಆಗಿದ್ದೀನಿ ಅನ್ನುವಂತಹದ್ದು ಅವಶ್ಯಕತೆ ಬೀಳುವುದಿಲ್ಲ. ನಾನು ಹೇಳ್ತೀನಿ, ನಾನು ಸುಖ ಭಾಳಾಗಿದೆ, ನನಗೆ ಸುಖ ಭಾಳಾಗಿದೆ ಅಂತ ಹೇಳ್ತೀರೇನು? ಸುಖ ಬಂದಾಗ, ನ್ಯೂಸ್ ಸಿಕ್ಕಾಗ, ಏನಾದ್ರೂ ಒಳ್ಳೆಯದಾದಾಗ ಸುಖ ಇದೆ ಅಂತ ಹೇಳ್ಕೊತೀನಿ. ದುಃಖ ಇದ್ದಾಗ ದುಃಖ ಇದೆ ಅಂತ ಹೇಳ್ತೀರ ತಾನೆ, ಹೇಳೋದಿಲ್ಲ ತಾನೆ. ಹಾಗೆ ಸ್ವತಃ ಅದು ಆಟೋಮೆಟಿಕ್ ದುಃಖ ಬರ್ತದೆ, ಆಟೋಮೆಟಿಕ್ ಸುಖ ಇರ್ತದೆ. ಹಾಗೆ ಬಾಬಾ ಏನು ಹೇಳ್ತಿದ್ದಾರೆ? ಬೇಫಿಕರ್ ಬಾದಶಾ
ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿಯ ಅನುಭವ ಸ್ವತಃ ಸಹಜವಾಗಿರ್ತದೆ. ಅಂಡರ್ಲೈನ್, ಈ ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿ ಆಟೋಮೆಟಿಕ್. ಹೀಗೆ ನಿಮಗೆ ದುಃಖ ಬಂದಾಗ ದುಃಖ ಹೇಗೆ ಕಂಟಿನ್ಯೂ ಇರ್ತದೆ, ಹಾಗೆ ನಿಶ್ಚಿಂತ ಚಕ್ರವರ್ತಿ ಅಂತ ನೀವು ನಿಶ್ಚಯದಿಂದ ಅಂದ್ಕೊಂಡಿದ್ದೇ ನಿಜವಾದರೆ ಆಟೋಮೆಟಿಕ್ ಅದು ಆ ಸ್ಥಿತಿ ಇದ್ದೇ ಇರ್ತದೆ. ನಾನು ನಿಶ್ಚಿಂತ ಚಕ್ರವರ್ತಿ, ಏನೇ ಆಗ್ತಾ ಇರಲಿ ನಮ್ಮ ಮುಂದೆ, ನಾನು ನಿಶ್ಚಿಂತ ಚಕ್ರವರ್ತಿ ಆಗಿದ್ದೇನೆ, ಪರಮಾತ್ಮ ನನ್ನ ಮಗುವಾಗಿದ್ದೇನೆ, ಅದು ಪರಮಾತ್ಮ ನನ್ನ ತಂದೆ ಆಗಿದ್ದಾರೆ, ನನ್ನ ಜೊತೆಗಾರ ಆಗಿದ್ದಾರೆ. ನನ್ನ ಜೊತೆಗಾರ ಯಾರಿದ್ದಾರೆ? ಪರಮಾತ್ಮ, ಡೈರೆಕ್ಟ್ ಈಶ್ವರ ಅಲ್ಲ ಇದ್ದಾರೆ. ಈ ಗ್ಯಾರಂಟಿ, ಈ ನಿಶ್ಚಯ ಇದ್ದಾಗ ಆಟೋಮೆಟಿಕ್ಕಾಗಿ ಭಯ ಇರುವುದಿಲ್ಲ, ನಿರ್ಭಯರಾಗಿರ್ತೀವಿ. ನನ್ನ ಜೊತೆಗಾರ ಯಾರಿದ್ದಾರೆ? ಹಾಗೆ ಪರಿಸ್ಥಿತಿಯ ಪ್ರಮಾಣ ಸ್ಥಿತಿ ಆಗ್ತದೆ ಅಂತ ಬಾಬರವರು ಹೇಳ್ತಾರೆ. ನಾನು ನಿಶ್ಚಿಂತ ಚಕ್ರವರ್ತಿ ಆಗಿದ್ದೇನೆ ಎನ್ನುವಂತಹ ಸ್ಥಿತಿ, ಶ್ರೇಷ್ಠ ಸ್ಥಿತಿ ಬಾಪ್ ದಾದಾರವರ ಮುಖಾಂತರ ಪ್ರಾಪ್ತಿಯಾಗಿರುವಂತಹ ನಾಲೆಜ್, ಲೈಟ್ ಮತ್ತು ಮೈಟ್ನ ಮುಖಾಂತರ, ನೆನಪಿನ ಶಕ್ತಿಯ ಮುಖಾಂತರ, ಜ್ಞಾನ ಮತ್ತು ಯೋಗದ ಶಕ್ತಿಗಳು, ಆಸ್ತಿ ಮತ್ತು ತಂದೆಯ ಮುಖಾಂತರ ನಮಗೆ ಸಿಗ್ತದೆ ಅಲ್ವಾ. ಇದಿದ್ದಾಗ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ನಿಶ್ಚಯ, ಪರಮಾತ್ಮನ ಪ್ರತಿ ನಿಶ್ಚಯ ಇದ್ದಾಗ ನಾವು ನಾನು ಬೇಫಿಕರ್ ಬಾದಶಾ ಆಗಿದ್ದೀನಿ ಅಂತ ಹೇಳೋ ಅವಶ್ಯಕತೆ ಬೀಳುವುದಿಲ್ಲ ಅಂತಾರೆ ಬಾಬರವರು. ನಿಶ್ಚಯ ಇದೆಯಾ? ನಿಶ್ಚಯ ಇದ್ದರೆ ಚಿಂತೆ ಯಾಕೆ ಮಾಡಬೇಕು? ಯಾರಿದ್ದಾರೆ ನನ್ನ ಹಿಂದೆ? ಪರಮಾತ್ಮ, ಹೃದಯರಾಮ, ಇಡೀ ವಿಶ್ವದ ಮಾಲೀಕ, ಸೃಷ್ಟಿಯ ರಚಯಿತನೇ ನನ್ನ ಹಿಂದೆ ಇದ್ದಾನೆ, ನನ್ನ ಜೊತೆಗಿದ್ದಾನೆ. ಹಾಗಾದರೆ ನಾನು ಯಾಕೆ ಭಯ ಪಡಬೇಕು? ಬೈ ಡಿಫಾಲ್ಟ್ ನಾನು ನಿಶ್ಚಿಂತ ಚಕ್ರವರ್ತಿ ಅಲ್ವಾ, ವಿಜಯಿ. ನಿಶ್ಚಿಂತ ಚಕ್ರವರ್ತಿ, ವಿಜಯಿ ಆಗಿದ್ದೇನೆ, ವಿಜಯಿ ರಥನಾಗಿದ್ದೇನೆ, ನಿಶ್ಚಯ ಬುದ್ಧಿ ವಿಜಯಿ ರಥನಾಗಿದ್ದೇನೆ ಅಂತ. ಹೀಗಿರ್ತದೆ. ಯಾರು ನಿಶ್ಚಯ ಬುದ್ಧಿ ವಿಜಯಿ ರಥನಗಳಿರ್ತಾರೆ ಅವರ ಒಂದು ಗುರುತು ಹೀಗಿರ್ತದೆ, ಅವರ ಒಂದು ಚಿಹ್ನೆ ಹೀಗಿರ್ತದೆ, ಅವ್ರದ್ದೊಂದು ಸಂಕೇತ, ಅವ್ರದ್ದೊಂದು ಆಟಿಟ್ಯೂಡ್ ಹೀಗಿರ್ತದೆ ಅಂತಾರೆ ಬಾಬರವರು. ಅರ್ಥ ಆಗ್ತಿದೆಯಾ ಪ್ರಾಕ್ಟಿಕಲ್ ಆಗಿ? अज्ञानी जीवन में परिस्थितियों प्रमाण स्थिति बनती है, लेकिन शक्तिशाली अलौकिक ब्राह्मण जीवन में परिस्थिति प्रमाण स्थिति नहीं बनती, लेकिन बेफिक्र बादशाह की स्थिति, वह श्रेष्ठ स्थिति बाप दादा द्वारा प्राप्त हुई नॉलेज की लाइट माइट द्वारा, याद की शक्ति द्वारा, जिसको कहेंगे ज्ञान और योग की शक्तियों का वर्षा बाप द्वारा मिलता है. तो ब्राह्मण जीवन में बाप के वर्षे द्वारा, व सद्गुरु के वरदान द्वारा, व भाग्य विधाता द्वारा प्राप्त हुए श्रेष्ठ भाग्य के द्वारा स्थिति प्राप्त होती है. बच्चे, स्थिति प्राप्त होती है अंतरे बाबरವರು. ಏನು ಹೇಳಿದರು ಬಾಬರವರು? ಬ್ರಾಹ್ಮಣ ಜೀವನದಲ್ಲಿ ತಂದೆಯ ಆಸ್ತಿಯ ಮುಖಾಂತರ ಮತ್ತು ಸದ್ಗುರುವಿನ ವರದಾನದ ಮುಖಾಂತರ, ಭಾಗ್ಯ ವಿಧಾತನ ಮುಖಾಂತರ ಪ್ರಾಪ್ತ ಆಗಿರುವ ಶ್ರೇಷ್ಠ ಭಾಗ್ಯದ ಮುಖಾಂತರ ಸ್ಥಿತಿ ಪ್ರಾಪ್ತಿಯಾಗ್ತದೆ ನಮ್ಮದು. ಹೌದು ಅಲ್ವೋ? ಪರಮಾತ್ಮ ಸದ್ಗುರುವಿನ ರೂಪದಲ್ಲಿ ವರದಾನ ಕೊಡ್ತಾರೆ, ವರದಾನದ ಮುಖಾಂತರ. ಬ್ರಾಹ್ಮಣ ಜೀವನದಲ್ಲಿ ತಂದೆಯ ಆಸ್ತಿಯ ಮುಖಾಂತರ, ಸದ್ಗುರುವಿನ ವರದಾನದ ಮುಖಾಂತರ, ಭಾಗ್ಯ ವಿಧಾತನ ಮುಖಾಂತರ ಪ್ರಾಪ್ತಿಯಾಗಿರುವಂತಹ ಶ್ರೇಷ್ಠ ಭಾಗ್ಯದ ಮುಖಾಂತರ ನಮ್ಮ ಸ್ಥಿತಿ ಇರ್ತದೆ ಅಂತಾರೆ ಬಾಬರವರು. ಇದರ ಮೇಲೆ ನಿಶ್ಚಯ ಇರಬೇಕಲ್ಲ. ಅವರು ಸದ್ಗುರು ಆಗಿದ್ದಾರೆ, ಅವರು ತಂದೆ ಆಗಿದ್ದಾರೆ, ಭಾಗ್ಯ ವಿಧಾತ ಆಗಿದ್ದಾರೆ, ಭಾಗ್ಯವನ್ನು ಹಂಚುತ್ತಾ ಇದ್ದಾರೆ. ಇದರ ಮೇಲೆ ನಿಶ್ಚಯ ಇರಬೇಕಲ್ಲ. ನಿಶ್ಚಯ ಇದ್ದಾಗ ಶ್ರೇಷ್ಠ ಭಾಗ್ಯದ ಮುಖಾಂತರ ಆಟೋಮೆಟಿಕ್ ಆ ಸ್ಥಿತಿ ಇರ್ತದೆ, ಪ್ರಾಪ್ತಿಯ ಸ್ಥಿತಿ ಇರ್ತದೆ ಅಂತಾರೆ ಬಾಬರವರು. ಪ್ರಾಪ್ತಿ ಆಗಿದೆ, ನನ್ನಲ್ಲಿದೆ ಪ್ರಾಪ್ತಿ. ಆಲ್ರೆಡಿ ಬಾಬಾ ನನ್ನ ಜೊತೆ, ಪರಮೇಶ್ವರ ನನ್ನ ಜೊತೆಗಿದ್ದಾರೆ, ನನ್ನ ಜೊತೆಗಾರ ಯಾರಿದ್ದಾರೆ ಎಂಬುವ ನಿಶ್ಚಯ, ಧೈರ್ಯ ಇರ್ತದೆ. ಪ್ರಾಕ್ಟಿಕಲ್ ಧೈರ್ಯ, ಭಯನೇ ಇರುವುದಿಲ್ಲ ಅವರ ಜೀವನದಲ್ಲಿ. ಪರಿಸ್ಥಿತಿ के आधार पर स्थिति है तो शक्तिशाली कौन हुआ? ಪರಿಸ್ಥಿತಿಯ ಆಧಾರದ ಮೇಲೆ ಸ್ಥಿತಿ ಇದ್ದಿದ್ದೇ ಆದರೆ ಶಕ್ತಿಶಾಲಿ ಯಾರಾದರು? ಪರಿಸ್ಥಿತಿ ಪವರ್ಫುಲ್ ಹೋ ಜಾಯೇಗಿನಾ. ಪರಿಸ್ಥಿತಿ ಹೇಗೆ ಬಂತು? ಈಗ ದುಃಖದ ಸ್ಥಿತಿ ಬಂತು, ದುಃಖದ ಪರಿಸ್ಥಿತಿ ಬಂತು, ಸುಖದ ಪರಿಸ್ಥಿತಿ ಬಂತು, ನೋವಿನ ಸ್ಥಿತಿ ಬಂತು ಅಂದಾಗ ಈಗ ಅದರ ಆಧಾರದ ಮೇಲೆ ನನ್ನ ಹಾವಭಾವ ಚೇಂಜ್ ಆಗ್ತಾ ಇದೆ ಅಂದರೆ ಪವರ್ಫುಲ್ ಯಾರಾದರೂ, ನಾನಾ ಅಥವಾ ಪರಿಸ್ಥಿತಿನ? ಪರಿಸ್ಥಿತಿ ಪವರ್ಫುಲ್ ಆಯ್ತಲ್ವ ಅವಾಗ? ಪರಿಸ್ಥಿತಿ ಪವರ್ಫುಲ್ ಆಯಿತು. ಏನೋ ಒಂದು ಸಮಸ್ಯೆ ಬಂತು, ಇವತ್ತು ಸಮಸ್ಯೆ ಬಂತು, ಸಮಸ್ಯೆನ ಎದುರಿಸುವ ತಾಕತ್ತು ನಮ್ಮಲ್ಲಿ ಇಲ್ಲದಿದ್ದಾಗ ಆ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಅಲ್ದಾಡ್ತಾ ಇದ್ದೀವಿ. ಬಾಬನ ಮರೆತು ವಿಸ್ಮೃತಗೊಳ್ತೀವಿ, ಬಾಬನ ಮರೆತು ಬಿಡ್ತೀವಿ, ವಿಸ್ಮೃತ ಆಗಿಬಿಡ್ತೀವಿ, ಪರಮಾತ್ಮನ ಸ್ಮೃತಿನೇ ಇಲ್ದಂಗೆ ಆಗುತ್ತೆ. ಅದರ ಅರ್ಥ ಪರಿಸ್ಥಿತಿ ಪವರ್ಫುಲ್ ಆಯಿತು ಮಕ್ಕಳು, ನೀವಿನ್ನೂ ಪರಿಸ್ಥಿತಿಗಿಂತನೂ ಪವರ್ಫುಲ್ ಆಗಿಲ್ಲ ನೀವು ಅಂತಾರೆ ಬಾಬರವರು. ಆ ಲೆವೆಲ್ಗೆ ನಮ್ಮ ಸ್ಥಿತಿಯನ್ನು ಮಾಡಿಕೊಂಡಿಲ್ಲ ನಾವಿನ್ನೂ. ಮತ್ತು ಹೇಗೆ ಮಾಡ್ಕೊಳ್ಳೋದು ಬಾಬಾ ಅಂತ ಕ್ವಶನ್ ಕೇಳ್ತೀವಿ ನಾವು. ಅಲ್ವಾ? ಕೇಳ್ತೀವಿ ತಾನೇ ಬಾಬರವರಿಗೆ.
ಸ್ಥಿತಿ ಹೇಗೆ ಮಾಡ್ಕೋಬೇಕು ಬಾಬಾ? ಸ್ಥಿತಿ ಮಾಡ್ಕೋಬೇಕಾ ಮಗು? ಹಾಗಾದರೆ ನನ್ನ ಮೇಲೆ ನಿಶ್ಚಯ ಇರಲಿ, ನಾನು ಹೇಳುವ ವಾಣಿಯ ಮೇಲೆ ನಿಶ್ಚಯ ಇರಲಿ. ವಾಣಿ ಏನು ಹೇಳ್ತೀರಿ ಬಾಬಾ ನೀವು? ಮಗು ನೀನೊಂದು ಆತ್ಮ, ನಿನ್ನ ಅಂಗಸಂಗದಲ್ಲಿರೋರೆಲ್ಲರೂ ಸಹೋದರ ಸಹೋದರಿ ಆತ್ಮರು. ನಾನು ನಿರಾಕಾರ ತಂದೆ, ನೀವು ಆತ್ಮಗಳ ತಂದೆ ಆಗಿದ್ದೇನೆ. ನಾನು ಪರಮಧಾಮದಿಂದ ಈ ಸಮಯದಲ್ಲಿ ಅವತರಿತನಾಗಿದ್ದೇನೆ, ಭೂಮಿಯ ಮೇಲೆ ಬಂದಿದ್ದೇನೆ. ನಾನು ಪ್ರತಿನಿತ್ಯ ಬ್ರಹ್ಮ ಮುಹೂರ್ತದಲ್ಲಿ ಬರ್ತೇನೆ, ನಿನ್ನನ್ನು ಜಾಗೃತನಾಗಿ ಮಾಡ್ತಾ ಇದ್ದೇನೆ, ನಿನಗೆ ಶಕ್ತಿಯನ್ನು ತುಂಬುತ್ತೇನೆ, ನಿನ್ನನ್ನು ಶೃಂಗಾರ ಮಾಡ್ತಾ ಇದ್ದೇನೆ, ಸ್ವರ್ಗಕ್ಕೆ ಲೈಕ್ ಮಾಡ್ತಾ ಇದ್ದೇನೆ ಮಗು. ಹೌದಾ, ನಿಜವಾಗಲೂ ನಾನು ನಿರಾಕಾರ ಪರಮಾತ್ಮನೇ? ಹಾಂ ಹೌದು. ಓ ಹಾಗಾದರೆ ನನಗೆ ನಿಶ್ಚಯ ಇದೆ ಪಕ್ಕಾ. ಅಲ್ಲಿ ನಾನು ಒಪ್ಕೊಳ್ತಾ ಇದ್ದೀನಾ ಅವನ ಮಾತನ್ನು? ಬಾಬಾ ಹೇಳ್ತಿದ್ದಾರೆ, ಪರಮೇಶ್ವರ ಬಂದು ಹೇಳ್ತಾನೆ, ನಿನ್ನ ಶರೀರ ಅಲ್ಲ, ನಿನ್ನ ಶರೀರ ಅಲ್ಲ, ಅದು ತಪ್ಪು, ಅದು ಅಸತ್ಯ, ಅದು ಮಿಥ್ಯವಾಗಿದೆ. ನೀನು ಆತ್ಮ ಅನ್ನೋದು ಸತ್ಯ. ನಾನು ಸತ್ಯಂ ಶಿವಂ ಸುಂದರ ಆಗಿದ್ದೇನೆ, ನಾನು ಬಂದಿದ್ದೇನೆ. ನೀನು ಆತ್ಮ, ನೀನು ಆತ್ಮನ ತಂದೆಯಾಗಿದ್ದೇನೆ. ಈ ಸಮಯದಲ್ಲೇ ನಾನು ಬಂದು ನಿನ್ನನ್ನು ಮಿಲನ ಮಾಡ್ತೇನೆ, ನಿನ್ನ ಜೊತೆಗೆ ನಿನ್ನ ಪಾಲನೆಯನ್ನು ಮಾಡ್ತೇನೆ, ಪ್ರತಿ ಹೆಜ್ಜೆಯಲ್ಲಿ ನಿನ್ನನ್ನು ಕಾಪಾಡ್ತಾ ಹೋಗ್ತೇನೆ. ನಾನು ಹೇಳಿದ ಹಾಗೆ ನನ್ನ ಆದೇಶದಂತೆ ನೀನು ನಡಿಬೇಕು. ಹೌದಾ, ನಡಿಬೇಕಾ? ಏನೆಲ್ಲ ನಡಿಬೇಕು, ಹೇಗೆಲ್ಲ ನಡಿಬೇಕು? ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು, ಬ್ರಹ್ಮಚರ್ಯ ಫಾಲೋ ಮಾಡಬೇಕು, ಬ್ರಹ್ಮ ಆಚಾರ್ಯ ಆಗಬೇಕು. ಅಂದರೆ ಬ್ರಹ್ಮ ಬಾಬರವರ ಸ್ಟೆಪ್ಪಲ್ಲಿ ಸ್ಟೆಪ್ ಇಟ್ಕೊಂಡು ಹೋಗಬೇಕು. ಹೌದಾ, ನಿಜವಾಗ್ಲೂ ಹಾಗೆ ಮಾಡಿದರೆ ಸರಿ ಇರ್ತದೆ, ನಾನು ನಿಶ್ಚಿಂತವಾಗಿರ್ತೀನ? ಹಾಂ ಮಾಡಿ ಆದರೂ ನೋಡು ಮಗು. ಓಕೆ ಆಯ್ತು, ಹಾಗಾದರೆ ಇವತ್ತಿನಿಂದ ನಾನು ನಿಶ್ಚಯ ಇದೆ ನಿನ್ನ ಮಾತಿನ ಮೇಲೆ, ನಾನು ನಿಶ್ಚಯ ಇಟ್ಕೊಂಡು ಮಾಡಿ ನೋಡ್ತೀನಿ, ಆಮೇಲೆ ಆವಾಗ ನಂಬ್ತೀನಿ ಅನ್ನುವಂಥವ್ರು ಮಾಡಿರಿ, ಪ್ರಾಕ್ಟಿಕಲಾಗಿ ಮಾಡಿರಿ. ಅಂಶ ಮಾತ್ರ ಸಂಶಯ ಬಂದರೆ ಸಂಶಯ ಬುದ್ಧಿ ವಿನಶಂತಿ ಅಂತಾರೆ ಬಾಬರವರು, ನಿಶ್ಚಯ ಬುದ್ಧಿ ವಿಜಯಂತಿ ಅಂತಾರೆ ಬಾಬರವರು. ಹಾಗಾದರೆ ನಿಜವಾಗಲೂ ನಿಶ್ಚಯ ಇದ್ದಂಥವರೇ ನಿರಂತರ ಯೋಗಿಗಳಾಗಿದ್ದೇವೆ, ಸ್ವತಃ ಯೋಗಿಗಳಾಗಿದ್ದೇವೆ, ಪರಮಾತ್ಮ ಜೊತೆತನದ ಅನುಭವ ಮಾಡ್ತಾ ಇದ್ದೇವೆ. ಹೆಜ್ಜೆ ಹೆಜ್ಜೆಯಲ್ಲಿ ಎಂಥದ್ದೇ ಪರಿಸ್ಥಿತಿ ಬಂದರೂ ಪರಿಸ್ಥಿತಿ ದೊಡ್ಡದಲ್ಲ, ನಾನು ಆತ್ಮ ದೊಡ್ಡವನು, ಪರಮಾತ್ಮ ನನ್ನ ಜೊತೆಗಿರುವುದರ ಕಾರಣಕ್ಕಾಗಿ ನನ್ನ ವಿಜಯ ನನಗೆ ಶತಸಿದ್ಧವಾಗಿದೆ. ಪ್ರಾಕ್ಟಿಕಲ್ ಸಿದ್ಧಿನೇ ಸಿದ್ಧಿ ಆಗಲಿದೆ. ಪ್ರತಿ ಅಕಲ್ಯಾಣದ ಹಿಂದೆ ಕಲ್ಯಾಣ ಅಡಗಿದೆ, ಕಲ್ಯಾಣ ಅಡಗಿದೆ, ಕಲ್ಯಾಣ ಅಡಗಿದೆ ಎಂಬುವ ನಿಶ್ಚಯ ನನಗಿದೆ. ಸ್ವಯಂ ಪರಮಾತ್ಮ ಹೇಳ್ತಾ ಇದ್ದಾರೆ ಅಂದಮೇಲೆ ನಾನು ನಂಬಲಿಲ್ಲ ಅಂದರೆ ಇನ್ನು ಯಾರು ನಂಬ್ತಾರೆ ಹೇಳ್ರಿ? ಪರಮಾತ್ಮ ಹೇಳ್ತಾ ಇದ್ದಾರೆ ನನಗೆ ಬಂದು ಅಂದರೆ ಯಾರು, ನನ್ನ ಬಿಟ್ಟರೆ ಇನ್ನು ಯಾರು ನಂಬಬೇಕು? ಹಾಗೆ ಮೇಲಿನ ಶೋಕಿ ಮಾತಿಗೆ ಮಾತ್ರ ಬಾಬಾ ನಾನು ಬಿಂದು ನೀನು ಬಿಂದು, ನಾನು ಮುರುಳಿ ಕೇಳಿದೆ, ಅಮೃತ ಬೆಳ ಎದ್ದೆ, ತೂಗುಡಿಸಿದೆ, ಅಲ್ಲೇ ಮಲಗಿದೆ. ನೋ, ನಿಶ್ಚಯ ಇದೆಯಾ? ನಾನು ಬರ್ತೀನಿ ಅನ್ನೋದಕ್ಕೆ ನಿಶ್ಚಯ ಇದೆಯಾ? ಬ್ರಹ್ಮ ಮುಹೂರ್ತದಲ್ಲಿ ನಿನಗೊಂದು ಭಯದ ವಾತಾವರಣದ ಒಂದು ಸ್ವಪ್ನ ಬಿತ್ತು, ನೀನು ಸಡನ್ನಾಗಿ ಎದ್ದು ಬಾಬಾ ಬಾಬಾ ಅಂತ ಬಾಬಾ ನೆನಪು ಮಾಡ್ತಾ ಕುಳಿತುಕೊಂಡು ಕಂಪ್ಲೀಟ್ ಅಲರ್ಟ್ ಆಗಿ, ಯಾರು ಎಬ್ಸಿದ್ರು? ನೀನು ಎದ್ದ? ನಿನ್ನ ಸ್ವಪ್ನ ಎಬ್ಬಿಸ್ತಾ ಅಂದ್ಕೊಂಡು, ನಾನು ಎಬ್ಬಿಸಿದೆ ಮಗು, ನಿನ್ನನ್ನು ಶೃಂಗಾರ ಮಾಡಲೆಂದೇ ಬಂದಿದ್ದೀನಿ, ನಾನು ಸ್ವರ್ಗಕ್ಕೆ ಲೈಕ್ ಮಾಡಲೆಂದೇ ಬಂದಿದ್ದೀನಿ, ನಿನ್ನನ್ನೇ ಆಯ್ಕೆ ಮಾಡಿಕೊಂಡಿದ್ದೀನಿ. ಕಾರಣ ಏನು? ಕಲ್ಪದ ಹಿಂದೆ ನೀನೇ ವಿಜಯ್ ರತ್ನ ಆಗಿ ತೋರಿಸಿದ್ದಿ, ನನಗೆ ಆಗಿದ್ದಿ ಅಂತ ನನಗೆ ಮಾತ್ರ ಗೊತ್ತು, ನಿನಗೆ ಗೊತ್ತಿಲ್ಲ. ಅದಕ್ಕೆ ನನ್ನ ಮಾತನ್ನು ಕೇಳು, ನಿಶ್ಚಯವನ್ನು ಹೊಂದು ನನ್ನ ಮೇಲೆ, ನನ್ನ ಮಾತಿನ ಮೇಲೆ. ಹಾಂ ಹೌದಾ, ಹಾಗಾದರೆ ನಿಶ್ಚಯವನ್ನು ಹೊಂದುತ್ತೀನಿ ಪರಮಾತ್ಮ. ಹಾಂ ಜೀ ಬಾಬಾ, ನಿಶ್ಚಯವನ್ನು ಹೊಂತೀವ ನಾವು. ಪರಿಸ್ಥಿತಿ ಪವರ್ಫುಲ್ या मैं पावरफुल? परिस्थिति के आधार पर स्थिति बनाने वाला कभी भी अचल अडोल नहीं रह सकता. अंडरलाइन. ಪರಿಸ್ಥಿತಿಯ ಆಧಾರದ ಮೇಲೆ ಸ್ಥಿತಿಯನ್ನು ಮಾಡಿಕೊಳ್ಳುವಂಥವರು ಯಾವತ್ತೂ ಅಚಲ ಅಡೋಲ ಸ್ಥಿತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. जैसे अज्ञानी जीवन में अभी अभी देखो बहुत खुशी में नाच रहे हैं और अभी अभी उल्टे सोए हुए हैं, तो अलौकिक जीवन में ऐसी हलचल वाली स्थिति नहीं होती है बच्चे. परिस्थिति के आधार पर नहीं, लेकिन अपने वर्षे और वरदान के आधार पर व अपनी श्रेष्ठ स्थिति के आधार पर परिस्थिति को परिवर्तन करने वाला होगा. तो निश्चय बुद्धि इस कारण सदा बेफिक्र बादशाह है, क्योंकि फिकर होता है कोई अप्राप्ति व कमी होने के कारण. ಫಿಕರ್ ಎಲ್ಲಿ ಚಿಂತೆ ಬರ್ತದೆ ನಮಗೆ? ಏನಾದರೂ ಅಪ್ರಾಪ್ತಿ, ಏನಾದರೂ ಕಡಿಮೆ ಬಿತ್ತು ಅಂದಾಗ ಚಿಂತೆ ಬರ್ತದೆ.
अगर सर्व प्राप्ति स्वरूप है, मास्टर सर्वशक्तिवान है, तो फिकर किस बात का रहा बच्चे? ನಾನು ಸ್ವತಃ ಈಶ್ವರ ಪರಮಾತ್ಮ ಹೇಳ್ತಾ ಇದ್ದೇನೆ, ನೀನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೀಯ, ಪ್ರಾಪ್ತಿ ಸ್ವರೂಪ ಆಗಿದ್ದೀಯ. ಚಿಂತೆ ಎಲ್ಲಿಂದ ಬಂತು ನಿನಗೆ? ಸರ್ವಶಕ್ತಿವಂತ ಅಂದರೆ ಏನು? ಎಲ್ಲ ಶಕ್ತಿಗಳು ನಿನ್ನಲ್ಲಿದೆ. ಪ್ರಾಪ್ತಿ ಸ್ವರೂಪ ಅಂದರೆ ಎಲ್ಲ ಪ್ರಾಪ್ತಿಗಳು ನಿನಗಾಗಿದೆ. ಏನೇನು ಯಾವುದ್ಯಾವ್ದು ಅವಶ್ಯಕತೆ ಇದೆ ಜೀವನಕ್ಕೆ ಎಲ್ಲ ಪ್ರಾಪ್ತಿ ನಿನಗೆ ಮಾಡಿಕೊಟ್ಟಿದ್ದೇನೆ. ಚಿಂತೆ ಯಾವ ಮಾತಿಂದ ಬಂತು ನಿನಗೆ? ಮತ್ತೆ ಚಿಂತೆ ಮಾಡ್ತೀಯ ಯಾಕೆ? निश्चय बुद्धि अर्थात सदा बाप पर बलिहार जाने वाले. निश्चय बुद्धि बाबा ಹೇಳಿದ್ರ? ಹಾಜಿ ಬಾಬಾ ಇಮಿಡಿಯೇಟ್ ಬಲಿಹಾರಿ ಆಗುವಂಥದ್ದು. ಇಮಿಡಿಯೇಟ್ ಬಲಿಹಾರಿ. ಇಮಿಡಿಯೇಟ್ बलिहारी ಗೊತ್ತಲ್ವಾ बाबा? बकरी को काटते रहते हैं ना भक्ति मार्ग में. बकरी को जब काटते रहते उसको लेके आते रहते, ಅದನ್ನು ತಗೊಂಬರ್ತಾ ಇರ್ತಾರಲ್ವಾ ಕುರಿಯನ್ನು ಬಲಿ ಕೊಡಬೇಕು ಅಂತ ತಗೊಂಬರ್ತಾ ಇರ್ತಾರೆ. ಅದು ಬಹಳ ಭಯದಿಂದ ಚೀರಾಡ್ತಾ ಇರ್ತದೆ, ಕೂಗಾಡ್ತಾ ಇರ್ತದೆ. ಅದನ್ನು ಬಲಿ ಕೊಡುವ ಸಮಯದಲ್ಲಿ ಅದು ಅಷ್ಟು ಚೀರಾಡ್ತಾ ಒದಾಡ್ತಾ ಅದು ಚೀರಾಡ್ತಾ ಇದೆ, ಕಷ್ಟಪಡ್ತಾ ಇದೆ ಅಂದರೆ, ಕೂಗ್ತಾ ಇದೆ ಅಂದರೆ ನೋಡಿ ನೀವು ಭಕ್ತಿ ಮಾರ್ಗದಲ್ಲಿ ಅದು ಪ್ರಸಾದ ಅನ್ನಿಸ್ಕೊಳ್ಳುವುದಿಲ್ಲ. ಯಾವ ಕುರಿ ಸುಮ್ಮನೆ ಸೈಲೆಂಟಾಗಿ ತನ್ನ ಚೆಂಡನ್ನು ಕೊಡ್ತದೆ, ಸೌಂಡ್ ಇಲ್ಲದೇ ಅದು ಬಲಿಯಾಗ್ತದೆ, ಅದು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ. ಯಾಕೆ ಅದನ್ನು ಹಂಗೆ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮದೇ ನೆನಪಾರ್ಥದಲ್ಲಿ ಮಾಡಿಕೊಂಡಿರೋದು. ಏನು? ಪರಮಧಾಮದಿಂದ ಈಶ್ವರ ಬಂದ, ಅಪ್ಪಾಜಿ ಬಂದ, ನಿರಾಕಾರ ಜ್ಯೋತಿ ಬಂದ. ಹೇ ಮಗು, ನೀನು ಶರೀರವಲ್ಲ, ನೀನೊಂದು ಆತ್ಮ ಆಗಿದ್ದೀಯ. ಹೌದಾ? ಹೌದಾ? ಕಷ್ಟಪಡ್ತಾ ಇದ್ದೀವಿ ಅವನು ಒಪ್ಕೊಳ್ಳೋಕ್ಕೆ, ಅವನು ನಂಬಲಿಕ್ಕೆ ಕಷ್ಟಪಡ್ತಾ ಇದ್ದೀವಲ್ವಾ? ಏಕಧಕ್ಸೆ ಬಲಿಹಾರಿ ಆಗ್ತಾ ಇಲ್ಲ ನಾವು ಅವರಿಗೆ. ಹೌದಾ ಅಂದ ತಕ್ಷಣ ಪಟ್ಟಂತ ಅವರಿಗೆ ಸೆಕೆಂಡಿನಲ್ಲಿ ಅವರಿಗೆ ಬಲಿಹಾರಿ ಆಗೋದಂದರೆ ಸರೆಂಡರ್ ಆಗಿಬಿಡುವಂಥದ್ದು. ಸಂಕಲ್ಪದಿಂದ ಸಂಪೂರ್ಣ ಸರೆಂಡರ್ ಆಗಿಬಿಡುವಂಥದ್ದು, ಅದಕ್ಕೆ ಬಲಿಹಾರಿ. ಅದು ಮಹಾಪ್ರಸಾದವಾಗ್ತದೆ. ಮಹಾಪ್ರಸಾದ ಯಾವುದು? ಯಾವ ಕುರಿ ಸೌಂಡ್ ಮಾಡಿ ಸಾಯ್ತದೆ ಅದು ಮಹಾಪ್ರಸಾದ. ಸಾಯೋದಂದರೆ ಬಲಿ ಆಗೋದು, ಅದು ಮಹಾಪ್ರಸಾದ ಅನ್ನಿಸ್ಕೊಳ್ಳುವುದಿಲ್ಲ. ಅದರ ಅರ್ಥ ನಾವು ಸೌಂಡ್ ಏನು ಮಾಡ್ತೀವಿ? ಹೌದಾ, ನಿಜವಾಗ್ಲೂ ಬಂದಿದ್ದಾರಾ? ಮತ್ತು ಈ ಗ್ರಂಥಗಳಲ್ಲೆಲ್ಲ ಹಾಗಿದೆ, ಅದರಲ್ಲಿ ಹೀಗಿದೆ, ಹಿಂಗೆ ಕ್ವಶನ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂದರೆ ನಾವು ಪಕ್ಕಾ ಪ್ರಸಾದ ಆಗಿಲ್ಲ. ಅದನ್ನು ಯಾರೂ ಸ್ವೀಕಾರ ಮಾಡೋದೇ ಇಲ್ಲ. ಪರಮಾತ್ಮನಿಗೆ ಬಲಿಹಾರಿ ಅಲ್ಲ ನಾವು ಅಂತ. ಬಲಿಹಾರಿ ಅಂದರೆ ಏಕಧಕ್ಸೆ, ಹೌದು ಬಾಬಾ ನಾನು ಒಪ್ಕೊಂಡೆ, ನೀನು ಬಿಂದು ಆಗಿದೆ, ನಾನು ಬಿಂದು ಆಗಿದ್ದೇನೆ, ಫಿನಿಶ್. ಡ್ರಾಮಾ ಬಿಂದು ಆಗಿದೆ, ಫಿನಿಶ್. ಒಪ್ಕೊಂಡು ಅವರಂತೆ ನಡೆಯೋದಿದೆಯಲ್ಲ ಬಲಿಹಾರಿ, ಏಕಧಕ್ಸೆ ಬಲಿಹಾರಿ ಅಂತಾರೆ. ಅದು ಮಹಾಪ್ರಸಾದ, ಆತ್ಮ ಮಹಾಪ್ರಸಾದ ಪರಮಾತ್ಮನಿಗೆ. ಅರ್ಥ ಆಗ್ತಿದೆಯಲ್ವ ಎಲ್ರಿಗೂ? ಅದಕ್ಕೆ ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿ ಇರುವಂಥವರು ಸದಾ ಪರಮಾತ್ಮನ ಮೇಲೆ ಬಲಿಹಾರಿ ಹೋಗುವಂಥವರು. ನ್ಯೂಚವರ್ ಹೋತೆ ಹೇ, ಬಲಿಹಾರ್ ಹೋತೆ ಹೇ. ಏಕಧಕ್ಸೆ ಬಲಿಹಾರಿ, ಪ್ರಸಾದ ಮಹಾಪ್ರಸಾದ ಆಗಿಬಿಡ್ತಾರೆ ಅವರು. ನಾವುಗಳು ಯಾರು? ನಿಶ್ಚಯ ಬುದ್ಧಿ ಮಕ್ಕಳು. ಬಲಿಹಾರ್ ಅರ್ಥಾತ್ ಸರ್ವಂಶ ಸಮರ್ಪಿತ, ಅಂಶದಿಂದಲೂ ಸಮರ್ಪಿತ ಅವರಿಗೆ ಬಲಿಹಾರ್ ಅಂತ ಹೇಳ್ತಾರೆ. ಸರ್ವಂಶ, ಎಲ್ಲ ಅಂಶಗಳಿಂದ ಸಮರ್ಪಿತ. ಅಂಶ ಮಾತ್ರನು ಸ್ವಯಂ ಪ್ರತಿ ಅಲ್ಲ, ಸಮರ್ಪಿತ, ಸರೆಂಡರ್, ಕಂಪ್ಲೀಟ್ ಸರೆಂಡರ್. ಅದು ಮಹಾಪ್ರಸಾದ आत्मा। सर्व वंश सहित समर्पित, चाहे देह बान में लाने वाले विकारों का वंश, चाहे देह के संबंध का वंश, चाहे देह के विनाशी पदार्थों की इच्छाओं का वंश, सर्व वंश में यह सब आ जाता है। सर्वंश समर्पित व सर्वंश त्यागी एक ही बात है। समर्पित होना इसको नहीं कहा जाता है कि मधुबन में बैठ गए व सेवा केंद्र पर बैठ गए। यहाँ भी एक सीढ़ी है जो सेवा अर्थ अपने को अर्पण करते हैं, लेकिन सर्वंश अर्पित यह सीढ़ी की मंजिल है। एक सीढ़ी चढ़ गए लेकिन मंजिल पर पहुंचने वाले निश्चय बुद्धि की निशानी है तीनों ही वंश सहित अर्पित।
तीनों ही बातें स्पष्ट जान गए ना। वंश तब समाप्त होता है जब स्वप्न व संकल्प में भी अंश मात्र नहीं। अगर अंश है तो वंश पैदा हो ही जाएगा। इसलिए सर्वंश त्यागी की परिभाषा अति गुह्य है। यह भी कभी सुनाएंगे बच्चे ಅಂತ ಬಾಬ್ರವರು ಹೇಳ್ತಾ ಮುಗುಳ್ನಗ್ತಾ ಎಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕರೆದು ಪ್ರತಿಯೊಂದು ಮಗುವಿಗೆ ವಿಜಯೀಭವದ ತಿಲಕವನ್ನು ಹಚ್ತಾ ಇದ್ದಾರೆ ಬಾಪ್ ದಾದಾರವರು. ವಿಜಯೀಭವದ ತಿಲಕ ನಾವೆಲ್ಲರೂ ಪಡಿತಾ ಇದ್ದೇವೆ ಬಾಪ್ ದಾದಾರವರಿಂದ. ಪರಮಾತ್ಮ ನಾವೆಲ್ಲ ಮಕ್ಕಳಿಗೆ ರಕ್ಷಾಬಂಧನದಂದು ದೊಡ್ಡದಾದ ರಕ್ಷಾ ಕವಚ ಹಾಕಿದ್ದಾರೆ ಕೊರಳಲ್ಲಿ. ಈಗ ಅದನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ಪರಮಾತ್ಮ ನಯನದಿಂದ ಕರೆಂಟ್ ಬಂದು ನಮ್ಮ ಕೊರಳಲ್ಲಿ ಪರಮಾತ್ಮ ಹಾಕಿರುವ ಶ್ರೀರಕ್ಷೆ ಅದು ಚಾರ್ಜ್ ಆಗುತ್ತಿದೆ. ಪವರ್ಫುಲ್ ಆರಾ ಕ್ರಿಯೇಟ್ ಆಗ್ತಾ ಇದೆ. ಬಾಪ್ ದಾದಾ ಎಲ್ಲ ಮಕ್ಕಳಿಗೆ ಅಮೃತವನ್ನು ಕುಡಿಸ್ತಾ ಇದ್ದಾರೆ. ನಾವೆಲ್ಲ ಮಕ್ಕಳು ಒನ್ ಬೈ ಒನ್ ಬಾಪ್ ದಾದಾರವರ ಹತ್ತಿರ ಸ್ಟೇಜ್ ಮೇಲೆ ಗೋಲ್ಡನ್ ಹಾಲ್ ಸ್ಟೇಜ್ ಮೇಲೆ ಬಾಪ್ ದಾದಾರವರ ಸಮೀಪಕ್ಕೆ ಬಂದು ಅಮೃತವನ್ನು ಸ್ವೀಕರಿಸ್ತಾ ಅಮರಭವದ ವರದಾನವನ್ನು ಪಡೆಯುತ್ತಾ ಬಾಪ್ ದಾದಾರವರಿಂದ ಟೋಲಿಯನ್ನು ಸ್ವೀಕರಿಸುತ್ತಾ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ನಮಸ್ತೆ ನಮಸ್ತೆಯನ್ನು ಹೇಳ್ತಾ ನಾನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಮೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಪರಮಾತ್ಮನ ಮಗು. ಸಂಪೂರ್ಣ ನಿರ್ವಿಕಾರಿಯಾಗಿದ್ದೇನೆ. ಪವಿತ್ರತೆಯ ಆಭಾಮಂಡಲ ನನ್ನ ಶರೀರದ ಸುತ್ತಲೂ ಹರಡಿ ವಾಯುಮಂಡಲವನ್ನು ಶುದ್ಧಗೊಳಿಸಿದೆ. ನಾನಾತ್ಮ ನಿರ್ವಿಕಾರಿ, ಸಂಪೂರ್ಣ ನಿರ್ವಿಕಾರಿಯಾಗಿದ್ದೇನೆ. ಸಂಪೂರ್ಣ ನಿರ್ವಿಕಾರಿಯಾಗಿದ್ದೇನೆ. ಸಂಪೂರ್ಣ ನಿರ್ವಿಕಾರಿಯಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಶಾಂತಿ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ನಮಸ್ತೆ. ಗುಡ್ ನೈಟ್. ಓಂ ಶಾಂತಿ. ಬಾಬಾ